ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 24ನೇ ತಾರೀಕು ಇಂದು ವಾಸರ ಅಂದ್ರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರುವಂತಹ ದಿನ. ಈ ದ್ವಾದಶಿ ತಿಥಿ ಬೆಳಗಿನ ಜಾವ 5:10 ಇರಲಿದೆ. ನಂತರ ತ್ರಯೋದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 8:38 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಸಂಜೆ 5:24 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಬೆಳಿಗ್ಗೆ 7:04 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:19 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:58 ಅಪರಾಹ್ನ 3:31 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:25 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:49 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ಈ ದುರ್ಮುಹೂರ್ತದ ಸಮಯದಲ್ಲಿ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲವನ್ನ ತರಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:06 ಸಂಜೆ 4:53 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:10 ಬೆಳಿಗ್ಗೆ 7:45 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಚಗೋದಯದ ಲಾಭದ ಸಮಯವನ್ನ ಅನುಸರಣೆ ಮಾಡಿ ನಿಮ್ಮ ವ್ಯವಹಾರಗಳನ್ನ ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗೆ ನೀವು ವ್ಯಾಪಾರಿ ಸಂಬಂಧವಾಗಿ ಮಾಡುವಂತಹ ಪ್ರಯಾಣ ಕೂಡ ಈ ಚಗೋದಯದ ಲಾಭದ ಸಮಯದಲ್ಲಿ ಆಗಲಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ನೀವು ಈ ಚಗೋದಯದ ಲಾಭದ ಸಮಯವನ್ನ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:07 ಸೂರ್ಯಾಸ್ತ ಸಂಜೆ 6:36. ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕ. ಹಾಗಾಗಿ ಚಂದ್ರನನ್ನ ಮನಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ನಮ್ಮ ಮನಸ್ಸು, ನಮ್ಮ ಕಲ್ಪನೆ, ನಮ್ಮ ಯಶಸ್ಸು, ಹಾಗೆ ನಮ್ಮ ಮನಸ್ಸಿನ ಚಂಚಲತೆ ಇದೆಲ್ಲಕ್ಕೂ ಕೂಡ ಚಂದ್ರನೇ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಿಮ್ಮ ಮನಸ್ಸನ್ನ ಆಧರಿಸಿರುವಂಥದ್ದು. ಹಾಗಾಗಿ ಯಶಸ್ಸು ಪಡ್ಕೊಳ್ಬೇಕು ಅಂದ್ರೆ ಈ ದಿನ ನಿಮ್ಮ ಚಂಚಲವಾದಂತಹ ಮನಸ್ಸನ್ನ ಏಕಾಗ್ರತೆಗೆ ಒಳಪಡಿಸಿಕೊಂಡು ಕೆಲಸವನ್ನು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರಯಾಣಕ್ಕಾಗ್ಲಿ ಸಂಚಾರಕ್ಕಾಗ್ಲಿ
ಚಂದ್ರನಿಂದ ಶುಭ ಫಲಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯಾಣವನ್ನು ಕೂಡ ಈ ದಿನ ಒಳ್ಳೆಯ ಸಮಯದಲ್ಲಿ ಮುಂದುವರಿಸ್ಬೋದು, ಒಳ್ಳೆಯದಾಗುತ್ತೆ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥವ್ರು ಅಂದರೆ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲ ಇರುತ್ತೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ತುಂಬ ಸೂಕ್ತವಾಗಿರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿಯ ಜೊತೆಗೆ ಲಾಭದ ಅಂಶ ಕೂಡ ಸೇರ್ಪಡೆಯಾಗುತ್ತೆ. ಒಟ್ಟಾರೆ ಈ ದಿನ ನೀವು ಮನಸ್ಸು ಮಾಡಿದ್ರೆ ಯಾವುದೇ ಕೆಲಸವನ್ನು ಸಾಧನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಅಂಥ ಅವಕಾಶಗಳು ಕೂಡ ಬರುತ್ತೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಮಾತ್ರ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ, ಹೆಚ್ಚಿನ ಸಾಧನೆಗೆ ಸಾಧ್ಯವಾಗುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಈ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂತಹ ಸಂದರ್ಭದಲ್ಲಿದೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಸಂಜೆ 4 ಗಂಟೆ 42 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾತ್ರ ಕೆಲಸಗಳು ಆರಂಭ ಆಗಬಾರ್ದು. ಏಕೆಂದರೆ ಈ ಕೆಲಸಗಳ ಆರಂಭವೇ ಅಡೆತಡೆಯಿಂದ ಕೂಡಿರುತ್ತೆ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರುತ್ತೆ, ಜೊತೆಗೆ ಕೆಲಸಗಳ ಒಂದು ಪ್ರಗತಿ ಕೂಡ ನಿಧಾನ ಆಗಿಬಿಡುತ್ತೆ, ಫಲಿತಾಂಶ ಕೂಡ ತುಂಬ ತಡವಾಗಿ ಬರುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನೀವು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 4 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 32 ನಿಮಿಷದಿಂದ ಅಪರಾಹ್ನ 3 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ನೀವು ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದಿದ್ರೆ, ಅದರಲ್ಲೂ ಕ್ರೀಡಾಪಟುಗಳು, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳು ಸ್ವಲ್ಪ ಈ ಕುಜಹೋರವನ್ನು ಗಮನಿಸಬೇಕು. ನಿಮ್ಮ ಯಾವುದೇ ರೀತಿಯ ಭಾಗವಹಿಸುವಿಕೆ ಆಗಲಿ, ಈ ಸಂಬಂಧವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನಾಗಲಿ ಕುಜಹೋರದಲ್ಲಿ ಮಾಡಬೇಡಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅಡ್ವಾನ್ಸ್ ತೆಗೆದುಕೊಳ್ಳುವಂಥ ವಿಚಾರ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ ಯಾವುದೇ ಇದ್ದರೂ ಈ ಭೂಮಿಗೆ ಸಂಬಂಧಪಟ್ಟಂತೆ ಈ ಕುಜಹೋರದಲ್ಲಿ ಮಾಡಬೇಡಿ. ಯಾಕೆಂದರೆ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಸ್ವಲ್ಪ ಕಷ್ಟಪಟ್ಟೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಕುಜಹೋರದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದರೆ ಸ್ವಲ್ಪ ಎಚ್ಚರಿಕೆ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 42 ನಿಮಿಷದಿಂದ ಸಂಜೆ 5 ಗಂಟೆ 47 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ನೀವು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ಮೊದಲು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆಗಬೇಕು ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಂಡೇ ನಿಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ಸಮಯದಲ್ಲಿ ಆರಂಭ ಆದರೆ ಒಳ್ಳೆಯ ಫಲಿತಾಂಶಗಳು ಬಂದೇ ಬರುತ್ತೆ. ಆಗ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪಂಚಾಂಗದ ಮಾರ್ಗದರ್ಶನದಲ್ಲೇ ನೀವು ಮುಂದುವರಿತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ದದಿ ವ್ರತಾರಂಭ ಆಗುವಂಥದ್ದು. ಕಳೆದ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಶಾಖವ್ರತ ಆರಂಭ ಆಗಿತ್ತು. ಅಂದ್ರೆ ಆ ದಿನದಿಂದಲೇ ಚಾತುರ್ಮಾಸ ಆರಂಭ ಆಗಿತ್ತು. ಹಾಗಾಗಿ ಇದು 2ನೇ ತಿಂಗಳು. ಈ ತಿಂಗಳಲ್ಲಿ ಮೊಸರು ತಿನ್ನಬಾರದು ಅನ್ನುವಂಥ ಒಂದು ನಿಯಮ ಇದೆ. ಅದಕ್ಕಾಗಿ ಈ ಒಂದು ತಿಂಗಳಲ್ಲಿ
ಮೊಸರನ್ನು ಉಪಯೋಗಿಸಬಾರ್ದು, ಆರೋಗ್ಯಕ್ಕೆ ಅದು ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇಲ್ಲಿ ಚಾತುರ್ಮಾಸ್ಯವನ್ನ ಅನುಸರಣೆ ಮಾಡ್ತಾ ಇರುವಂತಹ ಯತಿಗಳು, ಗುರುಗಳು ಇವರೆಲ್ಲ ಈ ಚಾತುರ್ಮಾಸ ವ್ರತದ 4 ತಿಂಗಳಲ್ಲಿ ಉಪಯೋಗಿಸಬಾರದಂತಹ ಕೆಲವೊಂದು ಪದಾರ್ಥಗಳನ್ನ ಸ್ವೀಕರಿಸಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಚಾತುರ್ಮಾಸ ವ್ರತದ ಮಹತ್ವ ಏನು, ಅದರ ಆಚರಣೆ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿಸಿದ್ದೇವೆ. ಅದನ್ನ ಒಮ್ಮೆ ಮನನ ಮಾಡಿಕೊಂಡ್ರೆ ಈ ದಿನ ಆರಂಭ ಆಗುವಂಥ ದಧಿವ್ರತ ಮತ್ತೆ ಅದರ ಹಿನ್ನೆಲೆ ಅರ್ಥ ಆಗುತ್ತೆ. ಹಾಗೆ ಈ ದಿನ ಶ್ರಾವಣ ಮಾಸದ ಸೋಮವಾರ, ಶ್ರಾವಣ ಸೋಮವಾರ. ಹಾಗಾಗಿ ಶಿವನ ಆರಾಧನೆಗೆ ತುಂಬ ಪ್ರಶಸ್ತವಾಗಿರುವಂತಹ ದಿನ. ಇನ್ನು ನಾಳೆ ಮಹಾಪ್ರದೋಷ ಇರುವಂಥದ್ದು, ಅದರಲ್ಲೂ ಮಂಗಳವಾರದ ದಿನ ಭೌಮ ಪ್ರದೋಷ, ಅದರ ಜೊತೆಗೆ ಮಂಗಳಗೌರಿ ವ್ರತ ಬೇರೆ ಇರುತ್ತೆ. ಅಂಗಾರಕ ಜಯಂತಿ ಇರುವಂತಹ ದಿನ. ಹಾಗಾಗಿ ಈ ಅಂಗಾರಕ ಅಂದ್ರೆ ಕುಜ, ಮಂಗಳನ ಜಯಂತಿ ನಾಳೆನೆ ಇರುವಂಥದ್ದು. ಹಾಗಾಗಿ ನಾಳೆ ಮಂಗಳವಾರ ತುಂಬಾ ವಿಶೇಷತೆ ಅನ್ನಿಸ್ಕೊಳ್ಳುತ್ತೆ. ಈ ಅಂಗಾರಕ ಜಯಂತಿಯ ಬಗ್ಗೆ ನಾವು ನಾಳಿನ ಸಂಚಿಕೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಕೂಡ ನೋಡೋಣ. ಹಾಗೆ ಈ ಜಾತಕದಲ್ಲಿ ಇರುವಂತಹ ಕೆಲವೊಂದು ದೋಷಗಳು ಅದು ಹೇಗೆ ಉಂಟಾಗುತ್ತೆ, ಅದರ ಪರಿಹಾರ ಏನು ಅನ್ನುವಂಥದ್ದನ್ನ ನಾವು ವಿಶೇಷ ಕಾರ್ಯಕ್ರಮದ ಮಾಲಿಕೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಿರಿಗನ್ನಡ ಸುದ್ದಿವಾಹಿನಿ ಚಾನಲ್ಗೆ ಮೆಂಬರ್ ಆಗಿರುವಂಥವ್ರು, ಹಾಗೆ ಈ ಚಾನಲ್ನ ಪೋಷಕರು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು. ಅದರ ಪರಿಹಾರಗಳು ತುಂಬ ಸರಳವಾಗಿದೆ, ಅಷ್ಟೇ ಪವರ್ಫುಲ್ ಆಗಿದೆ. ಅದನ್ನು ನೀವು ನಿಮ್ಮ ಜಾತಕದಲ್ಲಿ ಏನಾದರೂ ಅಂತಹ ದೋಷಗಳಿದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೋದು. ಅದಕ್ಕೆ ಬೇಕಾದಂತಹ ಹೆಚ್ಚಿನ ಮಾಹಿತಿಗಳೇನಾದರೂ ಇದ್ರೆ, ನಿಮಗೆ ಯಾವುದಾದ್ರೂ ಕ್ಲಾರಿಫಿಕೇಶನ್ ಇದ್ರೆ ಅದನ್ನ ವಾಟ್ಸಾಪ್ ಮೂಲಕ ನೀವು ತಿಳಿಸ್ಬೋದು, ಅಥವಾ ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬಹುದು. ಹಾಗಾಗಿ ಬಂಧುಗಳೇ, ತಮ್ಮಲ್ಲಿ ನಮ್ಮ ವಿನಂತಿಯನ್ನ ಮುಂದುವರಿಸ್ತಾ ನೀವು ಕೂಡ ಈ ಸಿರಿಗನ್ನಡ ಸುದ್ದಿವಾಹಿನಿಗೆ ಮೆಂಬರ್ ಆಗಿ, ಅಲ್ಲಿ ಕೆಳಗೆ ಜಾಯಿನ್ ಅನ್ನುವಂಥ ಒಂದು ಬಟನ್ ಇದೆ, ಅದನ್ನ ನೀವು ಪ್ರೆಸ್ ಮಾಡೋದ್ರ ಮೂಲಕ ನಿಮಗೆ ಮೆಂಬರ್ಶಿಪ್ ಸಿಕ್ಕತ್ತೆ. ಸಿರಿಗನ್ನಡ ಸುದ್ದಿವಾಹಿನಿಯ ಕಾರ್ಯಕ್ರಮದ ಪೋಷಕರಾಗ್ತೀರಿ. ಹಾಗೆ ನಾವು ಪ್ರಸಾರ ಮಾಡುವಂತಹ ವಿಶೇಷ ಕಾರ್ಯಕ್ರಮಗಳು ನಿಮಗಾಗಿ ಮಾತ್ರ ತಲುಪತ್ತೆ. ಅದನ್ನ ನೀವು ನೋಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಮನವಿಯನ್ನ ತುಂಬು ಹೃದಯದಿಂದ ಸ್ವಾಗತಿಸ್ತೀರಿ ಅನ್ನುವಂಥ ಆತ್ಮವಿಶ್ವಾಸದಿಂದ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಸ್ವಲ್ಪ ಸಂಖ್ಯಾಶಾಸ್ತ್ರದ ಬಗ್ಗೆ ಗಮನ ಹರಿಸೋಣ. ಇಲ್ಲಿ ಕೆಲವರು ಸಂಖ್ಯಾಶಾಸ್ತ್ರವನ್ನು ತುಂಬ ನಂಬುವಂಥದ್ದು ಇದೆ, ಇದೇ ನ್ಯೂಮರಾಲಜಿ. ಇಲ್ಲಿ ನಮ್ಮ ಜನ್ಮ ದಿನಾಂಕಾನುಸಾರವಾಗಿ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ, ವ್ಯಕ್ತಿತ್ವ ಹೇಗಿರುತ್ತೆ, ಹಾಗೆ ಗುಣ ಸ್ವಭಾವಗಳೇನು, ಮತ್ತೆ ಆ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ವಿಚಾರದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ನಾವು ಸಂಖ್ಯೆ 1ರಿಂದ 9ರವರೆಗೆ ತೆಗೆದುಕೊಂಡಾಗ ಮತ್ತೆ ಅದು ಆವರ್ತನ ಆಗುವಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಪ್ರತಿದಿನ ನಾವು ಒಂದೊಂದು ಸಂಖ್ಯೆಯ ವಿಚಾರವಾಗಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಸಂಖ್ಯೆ 1. ಈ ಸಂಖ್ಯೆಯ ಉಪಸಂಖ್ಯೆಗಳು ಯಾವ್ಯಾವುದು ಅಂತ ಹೇಳಿದ್ರೆ 1, 10, 19, 28, 37, 46, 55. ನೋಡಿ, ಈ ಸಂಖ್ಯೆಗಳನ್ನು ಕೂಡಿದಾಗ ಒಂದೇ ಬರುತ್ತೆ. ಹಾಗಾಗಿ ಈ ಉಪಸಂಖ್ಯೆಯ ಪ್ರಮುಖವಾದಂತಹ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಅದು 1. ಇಲ್ಲಿ ಸಂಖ್ಯೆ 1 ಯಾರಿಗೆ ಅನ್ವಯ ಆಗುತ್ತೆ, ಅಂಥವರ ಒಂದು ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಸಂಖ್ಯೆಯ ಅಧಿಪತಿ ಸೂರ್ಯ ಗ್ರಹ. ಹಾಗಾಗಿ ಸೂರ್ಯನಿಂದ ಇವರು ತುಂಬಾ ಪ್ರಭಾವಿತರಾಗಿರ್ತಾರೆ. ಹಗಲಿನಲ್ಲಿ ಸೂರ್ಯ ಇರೋದ್ರಿಂದ ಹಗಲಿನಲ್ಲಿ ಇವರು ತುಂಬಾ ಬಲಿಷ್ಠರಾಗಿರ್ತಾರೆ, ಬಲಶಾಲಿಗಳು ಆಗಿರ್ತಾರೆ. ಇನ್ನು ಪಾಶ್ಚಿಮಾತ್ಯರ ಪದ್ಧತಿಯಂತೆ ಮಾರ್ಚ್ 21ರಿಂದ ಏಪ್ರಿಲ್ 28ರವರೆಗೆ, ಹಾಗೆ ಜುಲೈ 21ರಿಂದ ಆಗಸ್ಟ್ 28ರವರೆಗೆ ಈ ಗ್ರಹದ ಪ್ರಭಾವ ಹೆಚ್ಚಾಗಿರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಇಲ್ಲಿ ಈ ಸಂಖ್ಯೆ 1 ಇದರಲ್ಲಿ ಉಪಸಂಖ್ಯೆಗಳು ಸೇರಿದಾಗೆ ಯಾರು ಈ ಸಂಖ್ಯೆ 1ರಲ್ಲಿ ಜನಿಸಿರ್ತಾರೆ ಅಂಥ ವ್ಯಕ್ತಿಗಳು ತುಂಬ ಸ್ವತಂತ್ರರಾಗಿರ್ತಾರೆ, ತುಂಬ ಸ್ವಾಭಿಮಾನಿಗಳು, ಹಾಗೆ ಅದ್ವಿತೀಯವಾದಂಥ ಪ್ರತಿಭೆಯನ್ನು ಉಳ್ಳವರಾಗಿರ್ತಾರೆ. ಇನ್ನು ನಾಯಕತ್ವದ ಗುಣ, ಮುಖಂಡತ್ವದ ಗುಣವನ್ನು ತುಂಬ ಹೊಂದಿರ್ತಾರೆ. ಒಂದು ಕೆಲಸ, ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ ತಾವೇ ಮುಂದೆ ನಿಂತು ಕೆಲಸವನ್ನ ಮಾಡುವಂಥವ್ರು. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಉತ್ತಮವಾಗಿರುತ್ತೆ ಸಂಖ್ಯೆ 1ರಲ್ಲಿ ಜನಿಸಿದಂಥವ್ರಿಗೆ. ಇನ್ನು ಸಮಾಜದಲ್ಲಿ ಹೊಸ ವಿಚಾರಗಳತ್ತ ಗಮನ ಹರಿಸುವಂಥವ್ರು, ಹೊಸ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ತುಂಬ ಇಷ್ಟಪಡುವಂಥವ್ರು. ಹಾಗಾಗಿ ಈ ಕಂದಾಚಾರ ಅಥವಾ ಓವಿರಾಯಿನ ಕಾಲದ ವಿಚಾರಗಳೇನಿದೆ ಅದರಲ್ಲಿ ನಂಬಿಕೆ ಇಲ್ಲ ಇವರಿಗೆ.
ಇವರಿಗೆ ಕಾಲ ಕಾಲಕ್ಕೆ ಬದಲಾವಣೆಗಳಾಗ್ತಾ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ವಿಚಾರವಂತರು ಕೂಡ, ಅಂದರೆ ಯಾವುದೇ ವಿಷಯ ಆದರೂ ಕೂಡ ಅದನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ವಿಚಾರವನ್ನು ಗ್ರಹಿಸುವಂಥವ್ರು. ಹಾಗಾಗಿ ಒಂದು ಡೀಪರ್ ಲೆವೆಲಲ್ಲೇ ಇವರ ಒಂದು ತಿಳುವಳಿಕೆಯ ಮಟ್ಟ ಇರುತ್ತೆ. ಇನ್ನು ಕ್ರಿಯಾಶೀಲತೆ ತುಂಬ ಇರುತ್ತೆ ಇವರಿಗೆ. ತುಂಬ ಕ್ರಿಯೇಟಿವ್ ಆಗಿರ್ತಾರೆ, ತುಂಬ ಆಕ್ಟಿವ್ ಆಗಿ ಕೂಡ ಇರ್ತಾರೆ. ಸೋಮಾರಿಗಳಾಗಿ ಇರಲ್ಲ ಇವರು ಸಾಮಾನ್ಯವಾಗಿ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ತುಂಬ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂಥವ್ರು. ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದ ಇವರಿಗೆ ತ್ವರಿತವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಚಾಕಚಕ್ಯತೆ ಇರುತ್ತೆ. ಇದರಿಂದಲೇ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಮುಗಿಸ್ಬೇಕು, ಅದನ್ನು ಅನುಭವಿಸಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಮುಂಚೂಣಿಯಲ್ಲೇ ಇರ್ತಾರೆ. ಇನ್ನು ಇವರಿಗೆ ಸ್ವಲ್ಪ ಹಠದ ಸ್ವಭಾವ, ಅಂದರೆ ಹಿಡಿದ ಕೆಲಸ ಆಗಲೇಬೇಕು ಅನ್ನುವಂಥದ್ದು ಇರುತ್ತೆ. ಅದಕ್ಕಾಗಿಯೇ ಕೆಲವರು ಮಂಡು ವಾದ, ಮಂಡು ಹಠ ಇದನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಆದರೆ ಇನ್ನೊಬ್ಬರಿಗೆ ಇವರು ತೊಂದರೆಯನ್ನು ಮಾಡಲ್ಲ, ಇನ್ನೊಬ್ಬರಿಗೆ ತಲೆ ಬಾಗಿಸಲ್ಲ. ಹಾಗಾಗಿ ಸ್ವತಂತ್ರವಾಗಿ, ಇಂಡಿಪೆಂಡೆಂಟ್ ಆಗಿ, ಸೆಲ್ಫ್ ಸಫಿಷಿಯೆಂಟ್ ಆಗಿ ಇರಬೇಕು ಅನ್ನುವಂಥ ಸ್ವಭಾವ ಇರುತ್ತೆ. ಜೀವನದಲ್ಲಿ ಹೋರಾಟದ ಮನೋಭಾವ, ಯಾವುದೇ ರೀತಿಯ ಸ್ಪರ್ಧೆ ಇರಲಿ ಒಂದು ಕೈ ನೋಡೋಣ ಅಂತಲೇ ಮುಂದೆ ಹೋಗಿರ್ತಾರೆ. ಹಾಗಾಗಿ ಯಾವುದೇ ಒಂದು ಸ್ಪರ್ಧೆಯಲ್ಲೂ ಕೂಡ ಅದು ಸೋಲಾಗಲಿ ಗೆಲುವಾಗಲಿ ವಹಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಇವರಿಗೆ ಸ್ವಲ್ಪ ಕೋಪ ಕೂಡ ಜಾಸ್ತಿ ಇರುತ್ತೆ. ಮೂಗಿನ ಮೇಲೆ ಕೋಪ. ಆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿಲ್ಲ ಅಂದರೆ ಎಷ್ಟೋ ವೇಳೆ ಇವರು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಕೋಪದಿಂದ ಕೆಲವೊಂದು ಅನರ್ಥಗಳನ್ನು ತಾವಾಗಿ ತಂದುಕೊಳ್ಳುವಂಥವ್ರು. ಇನ್ನು ಇವರಿಗೆ ಕೋಪ ಅಧಿಕ, ಬೇರೆಯವರಿಗೆ ತಲೆ ಬಾಗಿಸಲ್ಲ, ಹೊಂದಾಣಿಕೆಯ ಮನೋಭಾವ ಕಡಿಮೆ ಇರೋದರಿಂದ ಇವರ ದಾಂಪತ್ಯ ಜೀವನ ಕೂಡ ಸಾಧಾರಣವಾಗಿರುತ್ತೆ. ಅಷ್ಟೊಂದು ಹೇಳಿಕೊಳ್ಳುವಷ್ಟು ವಾವ್ ಅನ್ನೋಂಥ ರೀತಿಯಲ್ಲಿ ಈ ದಾಂಪತ್ಯ ಜೀವನ ಇರಲ್ಲ. ಆದರೆ ಇತರರಲ್ಲಿ ನಂಬಿಕೆಯನ್ನು ಇಟ್ಟು, ಅಂದರೆ ಬೇರೆಯವರನ್ನು ತುಂಬ ನಂಬುವಂಥವ್ರು, ಅವಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬೇರೆಯವರಿಂದನೇ ಇವರಿಗೆ ಮೋಸಗಳು ಆಗುವಂಥದ್ದು. ಯಾರು ನಂಬಿದ್ದಾರೋ ಅವರೇ ಇವರಿಗೆ ಶತ್ರುಗಳಾಗಿರ್ತಾರೆ. ಇನ್ನು ಬೇರೆಯವರ ಹಂಗಿನಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇವರು ದುಡಿಬೇಕು, ಇವರು ತಿನ್ನಬೇಕು ಅನ್ನುವಂಥ ಸ್ವಭಾವ ಇವರಿಗಿರುತ್ತೆ. ಇನ್ನು ಜೀವನದಲ್ಲಿ ಇವರು ಏಳಿಗೆ ಆಗಬೇಕು, ಒಂದು ಉನ್ನತ ಮಟ್ಟವನ್ನು ತಲುಪಬೇಕು ಅಂತ ಹೇಳಿದ್ರೆ ಈ ಹಠದ ಸ್ವಭಾವವನ್ನು ಬಿಡಲೇಬೇಕಾಗತ್ತೆ. ಹಠ ಇದ್ದರೆ ಅಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗಲ್ಲ. ನಂದೇ ಸರಿ, ನಾನೇ ಹೇಳುವಂಥದ್ದೇ ಆಗಬೇಕು ಅನ್ನುವಂಥ ಸ್ವಭಾವವನ್ನು ಇವರು ಬದಿಗಿಡಬೇಕಾಗತ್ತೆ, ಹೊಂದಾಣಿಕೆ ಮಾಡಿಕೊಳ್ಬೇಕು. ಇನ್ನು ಸಾಂಸಾರಿಕ ಜೀವನ ಸರಿ ಆಗಬೇಕಾದ್ರೂ ಕೂಡ ಇವರು ತನ್ನ ಹೆಂಡತಿ ಆಗಲಿ ಅಥವಾ ಪತ್ನಿ ಆಗಲಿ, ಮಕ್ಕಳಾಗಲಿ, ಇವರ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದನ್ನು ಮಾಡಬೇಕು. ಯಾವಾಗಲೂ ಕೂಡ ಉದ್ಯೋಗ ಅಂತ ಅದರ ಹಿಂದೆನೇ ಇರಬಾರ್ದು. ಎರಡನ್ನೂ ಕೂಡ ಇವರು ಬ್ಯಾಲೆನ್ಸ್ ಮಾಡುವಂಥದ್ದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಈ ಒಂದು ಸ್ವಭಾವದಲ್ಲಿ ನಂಬಿಕೆ ಇಟ್ಟು ಇವರು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡ್ತಾ ಮುಂದುವರೆದ್ರೆ ಯಶಸ್ಸು ಸಿಕ್ಕತ್ತೆ. ಇನ್ನು ಈ ಸಂಖ್ಯೆ 1 ಮತ್ತು ಅದರ ಉಪಸಂಖ್ಯೆಗಳ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಸಂಖ್ಯೆ 1ರ ಗುಣಲಕ್ಷಣ ಯಾವುದೇ ಸಂಖ್ಯೆಗೆ ಈ 1 ಸೇರಿಕೊಂಡಾಗ ತನ್ನ ಪ್ರಭಾವವನ್ನು ಉತ್ತಮಗೊಳಿಸುತ್ತೆ. ಅಂದರೆ ಇವರು ಯಾರ ಜೊತೆಯಲ್ಲಿರ್ತಾರೋ ಅವರಿಗೆ ಅಭಿವೃದ್ಧಿ, ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅದು. ಇನ್ನು ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಮನೆ ಸಂಖ್ಯೆ, ವಾಹನ ಸಂಖ್ಯೆ ಇತ್ಯಾದಿ ಸಂಖ್ಯೆಗಳು 1 ಬರುವಂತೆ ನೋಡಿಕೊಂಡ್ರಂತೂ ಇವರು ಅತ್ಯುತ್ತಮವಾದಂಥ ಒಂದು ಉನ್ನತ ಸ್ಥಿತಿಯನ್ನು ಪಡ್ಕೊಳ್ತಾರೆ. ಒಂದು ಕಮ್ಯಾಂಡಬಲ್ ಆಗಿರುವಂಥ ಒಂದು ಪೊಸಿಷನ್ನಲ್ಲಿ ಇರ್ತಾರೆ. ಇನ್ನು ಸಂಖ್ಯೆ 10ರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಈ 10ನೇ ಸಂಖ್ಯೆ ಯಾರಿಗೆ ಬರುತ್ತೆ ಅಂಥವರು ಜೀವನದಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆಯನ್ನು ನೋಡುವಂಥವ್ರು. ಅಷ್ಟೊಂದು ಡಿಸಿಪ್ಲಿನ್ ಇರಲ್ಲ, ಜೊತೆಗೆ ಏಳು ಬೀಳುಗಳು ಜಾಸ್ತಿ ಇರುತ್ತೆ. ಹಾಗೆ ಪ್ರೀತಿ ಮತ್ತು ದ್ವೇಷ ಕೂಡ ಸಮಾನವಾಗಿ ಇರುವಂಥದ್ದು. ಅಂದರೆ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುವಂಥ ವ್ಯಕ್ತಿತ್ವ ಇವರಿಗೆ. ಹಾಗೆ ಅದೃಷ್ಟ ಮತ್ತು ದುರಾದೃಷ್ಟ ಇದು ಕೂಡ ಏರಿಳಿತಗಳು ಇರುವಂಥದ್ದು. ಒಮ್ಮೆ ಅದೃಷ್ಟ ಬಂದರೆ ಮತ್ತೊಮ್ಮೆ ದುರಾದೃಷ್ಟ ಬಹಳ ಆವರ್ತವಾಗಿ ಇದು ಜೀವನದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಮುಂದಿನ ಭವಿಷ್ಯ ಹೀಗೆ ಅಂತ ಹೇಳಿ ಇವರಿಗೆ ನಿರ್ಧಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು 19ನೇ ಸಂಖ್ಯೆಯ ಗುಣಲಕ್ಷಣ ಏನು ಅಂತ ಹೇಳಿದ್ರೆ, ಈ ಸಂಖ್ಯೆ 1ರಲ್ಲಿ ಬರುವಂಥ ಎಲ್ಲ ಸಂಖ್ಯೆಗಳಲ್ಲಿ ಅತ್ಯಂತ ಪ್ರಭಾವವನ್ನು ಹೊಂದಿರುತ್ತೆ. ಸಾಮಾನ್ಯವಾಗಿ ಇವರು ಎಲ್ಲದರಲ್ಲೂ ಕೂಡ ಜಯವನ್ನು ಸಾಧಿಸ್ತಾರೆ. ಯಾವುದೇ ಸ್ಪರ್ಧೆ ಇರಲಿ, ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೂ ಕೂಡ ಇವರಿಗೆ ಜಯ ಲಭಿಸುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಹೆಚ್ಚಿನ ಗೌರವವನ್ನು ಕೂಡ ಸಂಪಾದನೆ ಮಾಡಿಕೊಳ್ತಾರೆ.
ಹಣ ಮತ್ತು ಸಂತೋಷ ಎರಡೂ ಕೂಡ ಇವರಿಗೆ ಇರುತ್ತೆ. ಅಂದರೆ ಇವರ ದುಡಿಮೆನೂ ಚೆನ್ನಾಗಿದೆ, ಹಾಗೆ ಸೌಕರ್ಯದ ಜೀವನವನ್ನು ಅಂದರೆ ಕಂಫರ್ಟಬಲ್ ಲೈಫನ್ನು ಲೀಡ್ ಮಾಡುವಂಥವ್ರು ಇವರು. ಇನ್ನು ಘನತೆ, ಗೌರವ, ಸಮಾಜದಲ್ಲಿ ಒಂದು ನಾಯಕತ್ವದ ಸ್ಥಾನ ಇದೆಲ್ಲವನ್ನು ಕೂಡ ಇವರು ಪಡ್ಕೊಳ್ತಾರೆ. ಇನ್ನು ತಂದೆ ತಾಯಿಯಂದ್ರ ಜೊತೆ ಆಗಲಿ, ಕುಟುಂಬದವರ ಜೊತೆ ಆಗಲಿ, ವೈವಾಹಿಕ ಜೀವನದಲ್ಲಾಗಲಿ ತುಂಬ ಉತ್ತಮ ಸಹಸಂಬಂಧವನ್ನು ಹೊಂದಿರುವಂಥವ್ರು. ಜೀವನದಲ್ಲಿ ಇನ್ನೂ ಅತ್ಯುತ್ತಮ ಏಳಿಗೆಯನ್ನು ಕಾಣಬೇಕು ಅನ್ನುವಂಥ ಮಹದಾಸೆ, ಮಹತ್ವಾಕಾಂಕ್ಷೆ ಇವರಿಗೆ ಇರುತ್ತೆ. ಇನ್ನು ಸಂಖ್ಯೆ 28ರ ಗುಣಲಕ್ಷಣಗಳೇನು ಅಂತ ಹೇಳಿದ್ರೆ, ಈ ಸಂಖ್ಯೆ ಯಾರಿಗೆ 28 ಬರುತ್ತೋ ಅಂಥವ್ರಿಗೆ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗಿ ಬರುತ್ತೆ. ಹಾಗೆ ಇವರು ಬೇರೆಯವರಿಂದ ಕಷ್ಟಗಳನ್ನು ಅನುಭವಿಸುವಂಥವ್ರು. ಕೆಲವೊಮ್ಮೆ ಇವರನ್ನ ಮೋಸ ಮಾಡುವಂಥದ್ದು ಬಹಳ ಸುಲಭ. ಹಾಗಾಗಿನೇ ಇವರು ಯಾರನ್ನ ಅತಿಯಾಗಿ ನಂಬಿದ್ದಾರೋ ಅಂಥವರಿಂದ ಇವರಿಗೆ ತೊಂದರೆಗಳಾಗ್ತಾ ಇರುತ್ತೆ. ಇನ್ನು ಒಂದು ಸಣ್ಣ ಕೆಲಸ ಮಾಡಬೇಕು ಅಂದರೂ ಕೂಡ ತುಂಬ ಹೋರಾಟ ನಡೆಸಲೇಬೇಕು, ಸ್ಪರ್ಧೆ ಜಾಸ್ತಿ ಅವರಿಗೆ. ಹಾಗೆ ಶತ್ರುಗಳನ್ನು ಕೂಡ ಕೆಲವೊಮ್ಮೆ ಎದುರಿಸಿ ಜಯ ಸಾಧನೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕೋರ್ಟು, ಕಚೇರಿ ಇತ್ಯಾದಿಗಳಲ್ಲಿ ವ್ಯಾಜ್ಯಗಳು ಅಥವಾ ಸಮಸ್ಯೆಗಳು ಇದರ ಪರಿಹಾರಕ್ಕಾಗಿಯೇ ಓಡಾಡುವಂಥ ಸಂದರ್ಭ ಕೂಡ ಇರುತ್ತೆ. ಇನ್ನು ಕೆಲಸದಲ್ಲಿ ಸಂಪಾದನೆ ಮಾಡಿದಂಥ ಹಣ ಬೇರೆ ಯಾವುದೋ ಒಂದು ಬೇಡದ ವಿಚಾರಕ್ಕೆ ವೃಥಾ ಖರ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಇವರಿಗೆ. ಇನ್ನು ಪ್ರಥಮವಾಗಿ ಯಶಸ್ಸು ಕಂಡು ಬಂದರೂ ಕೂಡ ನಂತರದಲ್ಲಿ ಇವರು ಸ್ವಲ್ಪ ದುಃಖವನ್ನು ಅನುಭವಿಸ್ತಾರೆ, ಸೋಲನ್ನು ಅನುಭವಿಸ್ತಾರೆ, ಪಶ್ಚಾತ್ತಾಪ ಪಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದನೇ ಇರಬೇಕು 28ರ ಸಂಖ್ಯೆಯವರು. ಇನ್ನು 37ನೇ ಸಂಖ್ಯೆ, ಇದರ ಗುಣಲಕ್ಷಣ ಏನು ಅಂತ ಹೇಳಿದ್ರೆ, ಇದು ಬಹಳ ವಿಶೇಷವಾದಂತಹ ಸಂಖ್ಯೆ. ಇಲ್ಲಿ ಪ್ರೀತಿ, ಪ್ರಣಯ, ಸಂತೋಷ, ಸಾಂಸಾರಿಕ ಬದುಕು ಇದರಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥವ್ರು ಇವರು. ಹಾಗೆ ಈ ಒಂದು ಸಂಖ್ಯೆಯ ವ್ಯಕ್ತಿಗಳ ಹೆಸರಿನಲ್ಲಿ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರು ಜನಮನ್ನಣೆಯನ್ನು ಪಡ್ಕೊಳ್ತಾರೆ, ಜನರ ಆಕರ್ಷಣೆಗೆ ಒಳಗಾಗ್ತಾರೆ, ಜನರನ್ನು ಮಾತಿನಿಂದ ಮೆಸ್ಮರೈಸ್ ಮಾಡುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಹಾಗಾಗಿನೇ ಇವರಿಗೆ ಸಂತೋಷ, ಸಮೃದ್ಧಿ ಬಹಳ ವಿಶೇಷವಾಗಿರುತ್ತೆ. ಇನ್ನು ಇವರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಿದ್ರೂ ಕೂಡ ಯಶಸ್ಸನ್ನು ಪಡ್ಕೊಳ್ತಾರೆ. ಇನ್ನು 46ನೇ ಸಂಖ್ಯೆಯ ಗುಣಲಕ್ಷಣ ಅಂತ ಹೇಳಿದ್ರೆ, ಈ ಸಂಖ್ಯೆ ರಾಜ ಮರ್ಯಾದೆಯನ್ನು ತಂದುಕೊಡುವಂಥದ್ದು, ಯಶಸ್ಸನ್ನು ತಂದುಕೊಡುವಂತಹ ಸಂಖ್ಯೆ ಇದು. ಈ ಸಂಖ್ಯೆಯಲ್ಲಿ ಹೆಸರನ್ನು ಹೊಂದಿರುವಂತಹ ವ್ಯಕ್ತಿಗಳು ಉದ್ಯೋಗದಲ್ಲಿ ಉತ್ತುಂಗದ ಯಶಸ್ಸನ್ನು ಕಾಣುವಂಥವ್ರು, ಉನ್ನತ ಅಧಿಕಾರಿಗಳಾಗಿರ್ತಾರೆ. ಇಲ್ಲ ಯಾವುದೇ ರೀತಿಯ ಸ್ಥಾನಮಾನವನ್ನು ಪಡ್ಕೊಂಡಿದ್ರೂ ಆ ಸ್ಥಾನಕ್ಕೆ ಇವರು ಗೌರವವನ್ನು ತಂದುಕೊಡ್ತಾರೆ. ಇನ್ನು ಹೆಸರಾಗಲಿ, ಅಧಿಕಾರ ಆಗಲಿ, ಪ್ರಭಾವ ಆಗಲಿ ಇವರಿಗೆ ವಿಶೇಷವಾಗಿ ಸಿಕ್ಕತ್ತೆ. ಇನ್ನು ರಾಜಕೀಯ ಕಾರ್ಯಗಳಲ್ಲೂ ಕೂಡ ತುಂಬ ಪರಿಣಿತರಾಗಿರ್ತಾರೆ. ಹಾಗೆ ಸ್ವಲ್ಪ ದಾನ ಧರ್ಮಾದಿ ಗುಣಗಳು ಕೂಡ ಉದಾತ್ತವಾಗೇ ಇರುತ್ತೆ. ಒಂದು ರೀತಿಯ ಮಾನವೀಯತೆ ಇರುತ್ತೆ, ಅನುಕಂಪ ಇರುತ್ತೆ. ಇನ್ನು 55ನೇ ಸಂಖ್ಯೆಯ ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಈ ಸಂಖ್ಯೆಯವರು ಬಹಳ ಬುದ್ಧಿವಂತರಾಗಿರ್ತಾರೆ, ತುಂಬ ಶಾರ್ಪ್ ಮೈಂಡೆಡ್ ಇವರಿಗೆ ಇರುವಂಥದ್ದು. ಹಾಗಾಗಿ ಇವರ 6th ಸೆನ್ಸ್ ಕೂಡ ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೆ ಅತಿ ಬುದ್ಧಿವಂತರಾದವರೇ ಆತುರಕ್ಕೆ ಕೆಲವೊಂದು ಗೊಂದಲಗಳನ್ನು ತಂದುಕೊಳ್ಳುವಂಥವ್ರು, ಅಂಥ ಸಂದರ್ಭ ಕೂಡ ಇವರಿಗೆ ಒದಗಿ ಬರ್ತಾ ಇರುತ್ತೆ. ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಷ್ಟೊಂದು ಸಕ್ಸಸ್ ಇಲ್ಲ, ಏಕೆಂದರೆ ಇವರ ಪಾರ್ಟ್ನರೇ ಇವರಿಗೆ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಶತ್ರುಗಳನ್ನು ಸೋಲಿಸಲಿಕ್ಕೆ ಇವರಿಗೆ ಶಕ್ತಿ ಏನೋ ಇದೆ, ಆದರೆ ಆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಲ್ಲ. ಹಾಗಾಗಿ ಇವರಿಗೆ ಒಂದು ಸ್ಥಾನಮಾನ ಆಗಲಿ, ಒಂದು ಹೆಸರಾಗಲಿ ಬಂದರೆ ಅದು ಕೊನೆಯವರೆಗೂ ಕೂಡ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಹೊಸದಾಗಿ ಸಂಪಾದನೆ ಮಾಡೋದಕ್ಕಿಂತ ಈಗಾಗಲೇ ಸಂಪಾದನೆ ಆಗಿರುವಂಥದ್ದು, ಪಿತ್ರಾರ್ಜಿತವಾಗಿ ಬಂದಿರುವಂಥದ್ದು, ಕುಟುಂಬದಲ್ಲಿ ಇರುವಂತಹ ಒಂದು ಸದ್ಯದ ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಈ 1 ಮತ್ತು ಅದರ ಉಪಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಕೇಳಿದ್ರಿ. ಇದು ಬಹಳ ವಿಶೇಷವಾಗಿ ರಿಸರ್ಚ್ ಮಾಡಿ ಕಂಡುಹಿಡಿದಿರುವಂತಹ ಒಂದು ಲಕ್ಷಣಗಳು. ಹಾಗಾಗಿ ಇಲ್ಲಿ ಈ ಸಂಖ್ಯೆ 1 ಏನಿದೆ ಅದು ರಾಜಸಂಖ್ಯೆ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು. ಇನ್ನು ಇದನ್ನ ಮುಂದುವರಿಸಿದ್ರೆ 55ರವರೆಗೆ ಹೇಳಿದ್ವಿ. ಇನ್ನು 64ನೇ ಸಂಖ್ಯೆ ಅದು 46ರಲ್ಲೇ ರಿಪೀಟ್ ಆಗುತ್ತೆ. 73 37ರಲ್ಲಿದೆ, 82 28ರ ಸಂಖ್ಯೆಯಲ್ಲಿ, ಹಾಗೆ 91 19ರಲ್ಲಿ ಇರುವಂಥದ್ದು, ಇನ್ನು 100 10ರಲ್ಲಿ ಇರುತ್ತೆ. ಹಾಗಾಗಿ ಈ 1ನೇ ಸಂಖ್ಯೆ ಏನಿದೆ ಅದು ನಾಯಕತ್ವದ ಗುಣವನ್ನ ಹೊಂದಿರುವಂಥದ್ದು, ಸಕಲ ಕಲೆಗಳನ್ನು ಕೂಡ ಬಲ್ಲಂಥವ್ರು, ಅಂದರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಇವರಿಗೆ ಅಲ್ಪ ಸ್ವಲ್ಪ ಜ್ಞಾನ ಇದ್ದೇ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಇವರು ಸೋಲನ್ನು ಒಪ್ಪಿಕೊಳ್ಳಲ್ಲ, ಆದರೆ ತಮ್ಮ ಚತುರತೆಯಿಂದ, ತಮ್ಮ ಅನುಭವದಿಂದ, ಬುದ್ಧಿಶಕ್ತಿಯಿಂದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೋಗುವಂಥವ್ರು. ಹಾಗೆ ಇವರಿಗೆ
ಸಮಯ ಪ್ರಜ್ಞೆ ಆಗಲಿ, ಜವಾಬ್ದಾರಿಯ ವಿಷಯದಲ್ಲಾಗಲಿ ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಇನ್ನು ಈ ಸಂಖ್ಯೆ 1 ಮತ್ತು ಅದರ ಉಪಸಂಖ್ಯೆಗಳಿಗೆ ಸಂಬಂಧಪಟ್ಟಂಥವರು ಸಾಮಾನ್ಯವಾಗಿ ಸರ್ಕಾರಿ ಕೆಲಸದಲ್ಲೇ ಇರುವಂಥವ್ರು, ಇಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡುವಂಥವ್ರು ಇರ್ತಾರೆ. ಹಾಗೆ ಮಿಲಿಟರಿ ಇರಲಿ, ಅಗ್ನಿಶಾಮಕ ದಳ ಆಗಲಿ, ರಾಜಕೀಯ ಆಗಲಿ, ಬೆಂಕಿಗೆ ಸಂಬಂಧಪಟ್ಟಂತಹ ಉತ್ಪಾದನಾ ಕ್ಷೇತ್ರಗಳಲ್ಲಾಗಲಿ ಬಹಳ ವಿಶೇಷವಾಗಿ ಕೆಲಸವನ್ನು ಮಾಡಿದ್ರೆ ಸಕ್ಸಸ್ಸನ್ನು ಕಾಣ್ತಾರೆ. ಇನ್ನು ಕಾಗದ, ವಸ್ತ್ರ, ಧಾನ್ಯ ಈ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಉತ್ಪಾದಕರಾಗಲಿ, ಮಾರಾಟಗಾರರಾಗಲಿ ಅಂಥ ಉದ್ಯೋಗದಲ್ಲಿರುವಂಥವ್ರಿಗೂ ಕೂಡ ಸಕ್ಸಸ್ ಇದೆ. ಇನ್ನು ವೈದ್ಯಕೀಯ ವೃತ್ತಿಯಲ್ಲಿ ವೈದ್ಯಕೀಯ ಔಷಧ ತಯಾರು ಮಾಡುವಂಥದ್ದು, ಮಾರಾಟ ಮಾಡುವಂಥವ್ರು ಅಲ್ಲೂ ಕೂಡ ಸಕ್ಸಸ್ಸನ್ನು ಕಾಣುವಂಥವ್ರು ಈ ಸಂಖ್ಯೆ 1ರವರು. ಇನ್ನು ಸಂಖ್ಯೆ 1ರ ಒಂದು ಸ್ನೇಹ ಹೇಗಿರುತ್ತೆ, ಅವರ ಪಾಲುದಾರಿಕೆ ಹೇಗಿರುತ್ತೆ ಅಂತ ಹೇಳಿದ್ರೆ 1, 5, 3 ಮತ್ತು 9ರ ಸಂಖ್ಯೆ ಇವರಿಗೆ ಯೋಗ್ಯವಾಗಿರುತ್ತೆ. ಕಂಪ್ಯಾಟಿಬಿಲಿಟಿ ಚೆನ್ನಾಗಿರುತ್ತೆ. ಇನ್ನು ಇವರಿಗೆ ಶುಭ ವರ್ಷಗಳು ಯಾವುದು ಅಂತ ಹೇಳಿದ್ರೆ 1, 10, 19, 28, 37, 46, 55, 64 ಮತ್ತು 16, 20, 25, 30, 34, 43 ಮತ್ತು 52 ಈ ವಯಸ್ಸಿನಲ್ಲಿ ಇವರಿಗೆ ಅತ್ಯಧಿಕವಾದಂಥ ಒಂದು ತಿರುವು ಇದ್ದೇ ಇರುತ್ತೆ. ಏನೋ ಒಂದು ಒಳ್ಳೆಯದಾಗಿರುತ್ತೆ. ಹಾಗಾಗಿ ಆ ಒಂದು ವರ್ಷದಲ್ಲಿ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇವರಿಗೆ ಶುಭ ವಾರಗಳು ಯಾವುದು ಅಂತ ಹೇಳಿದ್ರೆ ಭಾನುವಾರ, ಸೋಮವಾರ, ಗುರುವಾರ ಮತ್ತು ಮಂಗಳವಾರ. ಈಶಾನ್ಯ, ವಾಯುವ್ಯ ಮತ್ತು ದಕ್ಷಿಣ ಇವರಿಗೆ ಆಗಿ ಬರುತ್ತೆ. ಇನ್ನು ಕೆಂಪು, ಬಿಳಿ, ಹಳದಿ ಬಣ್ಣಗಳು ಕೂಡ ಇವರಿಗೆ ಶುಭವನ್ನ ತರುವಂಥದ್ದು. ಹಾಗೆ ಇವರಿಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂಥದ್ದು. ಇನ್ನು ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಬರುತ್ತೆ. ಕಣ್ಣು, ತಲೆ ಈ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗುವಂಥದ್ದು ಅಥವಾ ಈ ಒಂದು ಅಂಗ ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು ಆಗುತ್ತೆ. ಹಾಗಾಗಿ ಆರೋಗ್ಯ ಕೈಕೊಟ್ಟಾಗ ಬೇಗ ಇವರು ನಿವಾರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ಸಂಖ್ಯೆ 1ರವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಇವರು ಸೂರ್ಯ ನಮಸ್ಕಾರ ಮಾಡುವುದು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನ ಪಾರಾಯಣ ಮಾಡುವಂಥದ್ದನ್ನ ಮಾಡಬೇಕು. ಜೊತೆಗೆ ಈ ಸೂರ್ಯ ಸಂಖ್ಯಾ ಯಂತ್ರ ಧಾರಣೆಯನ್ನು ಕೂಡ ಇವರು ಮಾಡಿದ್ರೆ ಉತ್ತಮ. ಇನ್ನು ಗೋಧಿ, ರವೆ ಇದನ್ನ ಭಾನುವಾರದ ದಿನ ದಾನ ಮಾಡಬೇಕು. ಭಾನುವಾರ ಸಾಧ್ಯ ಆದರೆ ಉಪವಾಸ ಮಾಡುವಂಥದ್ದು. ಇನ್ನು ಮಾಣಿಕ್ಯವನ್ನ ಚಿನ್ನದಲ್ಲಿ ಇವರು ಉಂಗುರದನ್ನ ಸಿದ್ಧಪಡಿಸಿಕೊಂಡು ಧರಿಸುವಂಥದ್ದು ಉತ್ತಮ. ಇನ್ನು ಇವರಿಗೆ ಮನೆಯಲ್ಲಿರುವಂಥ ಹಿರಿಯರನ್ನ ಜೊತೆಗೆ ತಂದೆ ಮತ್ತು ತಾಯಿಯರನ್ನ ಚೆನ್ನಾಗಿ ಪೋಷಣೆ ಮಾಡಬೇಕು. ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸ್ಕೊಂಡು ಮನಸ್ಸನ್ನ ಸ್ಥಿಮಿತದಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸಾಧನೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಸಿಕ್ಕತ್ತೆ, ಅದನ್ನ ಬಳಸ್ಕೊಳ್ತಾರೆ. ಹಾಗೆ ಹೆಚ್ಚಿನ ಜನರನ್ನ ಇವರು, ಅದರಲ್ಲೂ ಪ್ರಭಾವಿ ವ್ಯಕ್ತಿಗಳನ್ನ ಸಂಪರ್ಕದಲ್ಲಿಟ್ಕೊಳ್ಳೋದ್ರಿಂದ ಸಾಧನೆ ಮಾಡಲಿಕ್ಕೆ ಬರುವಂಥ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಳ್ತಾರೆ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಕೂಡ ಮೊದಲಿಗರೇ ಆಗಿರ್ತಾರೆ. ಇನ್ನು ಬಂಧುಗಳೇ, ನಾವು ಮುಂದಿನ ಸಂಚಿಕೆಯಲ್ಲಿ ಸಂಖ್ಯೆ 2 ಮತ್ತು 2ರ ಉಪಸಂಖ್ಯೆಗಳು, ಅವರ ಸ್ವಭಾವ ಮತ್ತೆ ಗುಣಲಕ್ಷಣಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಅದನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಸಹಕಾರ ನಿಮಗೆ ಬೇಕಾಗತ್ತೆ. ಒಂದು ಸಪೋರ್ಟಿಂಗ್ ಸಿಸ್ಟಮ್ ಬೇಕು. ಹಾಗಾಗಿ ನೀವೊಬ್ಬರೇ ಏಕಾಂಗಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗಾಗಿ ನಿಮಗೆ ಯಾರು ಅನುಕೂಲವನ್ನು ತರ್ತಾರೆ, ಯಾರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದೆ, ಯಾರಲ್ಲಿ ವಿಶ್ವಾಸ ಇದೆ ಅಂಥವರ ಜೊತೆಯಲ್ಲಿ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಅಪರಿಚಿತವಾದಂತಹ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಬೇಡಿ. ಗೊತ್ತಿದ್ದರೆ ಮಾತ್ರ ಕೈ ಹಾಕಿ, ಇಲ್ಲಾಂದರೆ ಆದಷ್ಟು ನೀವು ಆ ಒಂದು ವಿಚಾರವನ್ನು ಕೈ ಬಿಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಸಲಹೆಗಳನ್ನಾಗಲಿ ನಿಮ್ಮ ಒಂದು ಮಾರ್ಗದರ್ಶನವನ್ನಾಗಲಿ ನಿಮ್ಮವರು ಕೇಳಲ್ಲ, ನಿಮ್ಮ ಮನೆಯವರು ಕೇಳಲ್ಲ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಹೋಗಬೇಡಿ. ಹಾಗಾಗಿ ತಟಸ್ಥರಾಗಿ ನೀವು ಕೇವಲ ಪ್ರೇಕ್ಷಕರಾಗಿ ಇರುವಂಥದ್ದು, ಸನ್ನಿವೇಶಗಳನ್ನು ಅಬ್ಸರ್ವ್ ಮಾಡ್ತಾ ಇರಿ. ನಾಳೆ ಏನಾಗುತ್ತೆ, ಹೇಗಾಗತ್ತೆ ಅನ್ನುವಂಥದ್ದು ಮಾತ್ರ ನಿಮ್ಮ ಗಮನದಲ್ಲಿರಲಿ. ಇನ್ನು ಬೆಲೆ ಬಾಳುವ ವಸ್ತುಗಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಇನ್ನು ಪ್ರಮುಖವಾದಂತಹ ವಿಚಾರಗಳು,
ಈ ದಿನ ಆಗಲೇಬೇಕು ಅನ್ನುವಂಥ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಕೂಡ ಇರುತ್ತೆ. ಹಾಗೆ ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ನೀವು ಭಗವಂತನ ನೆರವು, ದೈವಿಕ ಮಾರ್ಗದರ್ಶನ ಅದರಿಂದ ಮುಂದುವರೆದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾಗುವಷ್ಟು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ಭಗವಂತನ ಸೇವೆ, ಭಗವಂತನ ಆರಾಧನೆ, ದರ್ಶನ ಇಂಥದ್ದಕ್ಕೆ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. 21 ಗರಿಕೆಗಳನ್ನು ಗಣಪತಿಗೆ ಸಮರ್ಪಣೆ ಮಾಡಿ ಈ ದಿನ ಪೂಜೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ವ್ಯವಸ್ಥಿತವಾಗಿ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಹಣದ ವಿಚಾರದಲ್ಲಿ ಮೋಸಕ್ಕೆ ಬಲಿಯಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ವ್ಯವಹಾರ ಮಾಡಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ತುಂಬ ಜಾಗರೂಕತೆ ಬೇಕು. ಇಲ್ಲೇ ನೀವು ಯಾಮಾರುವಂಥದ್ದು, ಇಲ್ಲೇ ನೀವು ಎಡುವಂಥದ್ದು. ಯಾಕೆಂದರೆ ಯಾರನ್ನೋ ನಂಬಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಅವರ ಕೈಗಿಟ್ಟು ಹಣ್ಣು ಹಾಕೋ ಮಂಗಣ್ಣ ಅಂತ ಹೇಳಿ ಅವ್ರಿಗಾಗಿನೇ ಕಾಯುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದರಿಂದ ನಿಮಗೆ ಒಂದು ಸ್ವಾತಂತ್ರ್ಯ ಇಲ್ಲದಂತಾಗತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿರಾಸಕ್ತಿಯ ಜೊತೆಗೆ ಫಲಿತಾಂಶಗಳು ಕೂಡ ನಿಮ್ಮ ವಿರುದ್ಧವಾಗಿ ಬರುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವೇ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಅವಿವಾಹಿತರ ವೈವಾಹಿಕ ಪ್ರಸ್ತಾವನೆಗಳೇನಿದೆ ಅದರಲ್ಲೂ ಕೂಡ ನಿಮಗೇನೋ ಸಮಾಧಾನ ಇಲ್ಲ. ಎಲ್ಲೋ ಒಂದು ಕಡೆ ಅನುಮಾನ ಮೂಡುವಂಥ ಸಾಧ್ಯತೆ ಕೂಡ ಬರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇದನ್ನು ಪರಿಶೀಲನೆ ಮಾಡಬೇಕು. ಗುರು ಹಿರಿಯರ ಸಮ್ಮುಖದಲ್ಲೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಈ ಹಿಂದೆ ಆಗಿರುವಂಥ ಒಂದು ಘಟನೆ, ಒಂದು ಸನ್ನಿವೇಶ, ಅದಕ್ಕೆ ಈ ದಿನ ನೀವು ಬೆಲೆ ತೆರುವಂಥ ಒಂದು ಪರಿಸ್ಥಿತಿ ಕೂಡ ಬರುವಂಥದ್ದಿದೆ. ಹಾಗಾಗಿ ಈ ದಿನದ ವಿದ್ಯಮಾನಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಪರಿಶೀಲನೆ ಮಾಡಬೇಕು. ಇನ್ನು ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ದೂರದ ಪ್ರಯಾಣ ಇದ್ದರೆ ಅಥವಾ ಏನೋ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಫಲಿತಾಂಶಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದಂಥ ಪ್ರಯಾಣ ಅಥವಾ ಅಂಥ ಒಂದು ಪ್ರಯತ್ನ ಇದ್ದರೆ ಈ ದಿನ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಯಾವುದೇ ವಿಚಾರ ಇರಲಿ, ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಆರೋಗ್ಯವನ್ನು ಈ ದಿನ ಗಮನ ಇಟ್ಟು ನೋಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಆಶ್ಚರ್ಯಕರವಾದಂಥ ಸಂಗತಿಗಳು ಜರುಗುವಂಥ ದಿನ. ಪ್ರತಿ ವಿಚಾರದಲ್ಲೂ ಕೂಡ, ಪ್ರತಿ ಕೆಲಸದಲ್ಲೂ ಕೂಡ ಈ ದಿನ ನಿಮಗೆ ಒಂದು ಕ್ಯೂರಿಯಾಸಿಟಿ ಇದೆ. ನಿಂತ ಕಾಲ ಮೇಲೆ ನಿಲ್ಲಲ್ಲ, ಹಾಗೆ ತುದಿಗಾಲಿನಲ್ಲೇ ನಿಂತು ಕೆಲಸ ಮಾಡುವಂಥ ಒಂದು ಓಡಾಟ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಮಾನಸಿಕವಾಗಿ, ದೈಹಿಕವಾಗಿ ನಿಮಗೆ ಕೆಲಸ ಕಾರ್ಯಗಳು ನಿಮ್ಮಂತೆ ಆಗುವಂಥ ಒಂದು ಮನಸ್ಥಿತಿಯನ್ನು ತಂದುಕೊಡುತ್ತೆ. ಇನ್ನು ಯೋಗ್ಯ ರೀತಿಯ ಮಾತುಕತೆಯಿಂದ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತು ಈ ದಿನ ನಿಮಗೆ ಒಂದು ಅಸ್ತ್ರ, ಅದೇ ವೆಪನ್. ಅದನ್ನು ಬಳಸ್ಕೊಳ್ಳಿ ಸಮರ್ಥವಾಗಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಯೋಗ್ಯತೆ, ನಿಮ್ಮ ಒಂದು ಅನುಭವ, ನಿಮ್ಮಲ್ಲಿರುವಂಥ ಬುದ್ಧಿವಂತಿಕೆ, ನಿಮ್ಮ ಟ್ಯಾಲೆಂಟ್ ಇದಕ್ಕೆ ಹೆಚ್ಚಿನ ಮಾನ್ಯತೆ ಸಿಕ್ಕತ್ತೆ ಈ ದಿನ. ಯಾಕೆ ಅಂಥ ಒಂದು ಪರೀಕ್ಷೆ ಎದುರಾಗುತ್ತೆ, ಅದರಲ್ಲಿ ಬಹಳ ಸಕ್ಸಸ್ಫುಲ್ಲಾಗಿ ಮುಂದುವರಿತೀರಿ. ಇನ್ನು ಈ ದಿನ ಬಂಧುಗಳ ಸಹಕಾರ ನಿಮಗೆ ಒಂದು ಒಳ್ಳೆಯ ಆತ್ಮಸ್ಥೈರ್ಯವನ್ನು ತಂದುಕೊಡುತ್ತೆ. ಹಾಗಾಗಿ ಇಲ್ಲಿಯವರೆಗೂ ಮೀನ ಮೇಷ ಎಣಿಸ್ತಾ ಇದ್ದಂಥ ಕೆಲಸ ಈ ದಿನ ಅದು ಒಂದು ಒಳ್ಳೆಯ ಹಂತವನ್ನು ತಲುಪುತ್ತೆ. ಸರಿ ಮಾರ್ಗದಲ್ಲಿ ಮುಂದುವರಿಯುತ್ತೆ. ಪ್ರಯತ್ನ ಪಟ್ಟರೆ ಈ ದಿನವೇ ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಕೋರ್ಟು ಕಚೇರಿ, ವಾದ ವಿವಾದ ಆ ಥರದ್ದೇನಾದರೂ ಇದ್ದರೆ ಅದರಲ್ಲಿ ನಿಮ್ಮ ಒಂದು ಮಾತುಕತೆಯಿಂದ, ನಿಮ್ಮ ಪ್ರಯತ್ನದಿಂದ ನಿಮ್ಮ ಪರವಾಗಿ ಈ ಸನ್ನಿವೇಶ ಇರುತ್ತೆ. ತೀರ್ಪು ನಿಮ್ಮ ಪರವಾಗಿ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ, ಸ್ವಂತ ಉದ್ಯೋಗದಲ್ಲೂ ಕೂಡ ಹೆಚ್ಚಿನ ಪ್ರಗತಿ ಇದೆ. ಒಂದು ಅಪ್ವರ್ಡ್ ಮೊಬಿಲಿಟಿ ಈ ದಿನ ಚೆನ್ನಾಗಿದೆ. ಹಾಗಾಗಿ ಈ ದಿನ ಲಾಭ ಕೂಡ ಇದೆ, ಖರ್ಚು ಕೂಡ ಹಾಗೆ ಇರುತ್ತೆ. ಆದರೆ ಸ್ವಲ್ಪ ಉಳಿತಾಯದ ಮನೋಭಾವವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಇನ್ನು ಹಠಾತ್ತಾಗಿ ಆರ್ಥಿಕ
ಬದಲಾವಣೆಗಳು ಕೂಡ ಆಗುವಂಥದ್ದು ಇದೆ. ಏನೇ ಆದರೂ ಅದು ನಿಮಗೆ ಒಳ್ಳೆಯದಕ್ಕೆ ಆಗುತ್ತೆ. ಸ್ವಲ್ಪ ಪ್ರಬುದ್ಧವಾಗಿರುವಂಥ ತೀರ್ಮಾನವನ್ನು ಈ ದಿನ ಕೈಗೊಳ್ತೀರಿ. ಹಾಗಾಗಿ ನಿಮಗೆ ಈ ದಿನ ಅಷ್ಟೊಂದು ಹಿನ್ನಡೆಯ ಸೂಚನೆಗಳು ಕಾಣಿಸ್ತಾ ಇಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪ್ರಮುಖವಾಗಿರುವಂಥ ದಿನ. ಒಂದು ಕೆಲಸದಲ್ಲಿ ಈ ದಿನ ನೀವು ತುಂಬ ಸಕ್ಸಸ್ಸನ್ನು ಕಾಣ್ತೀರಿ. ಅದರಲ್ಲೂ ಬಹಳ ದಿನಗಳಿಂದ ನೀವು ಅಂದುಕೊಂಡಿದ್ದಂಥ ಕೆಲಸ ಈ ದಿನ ಆಗುತ್ತೆ. ರೊಟ್ಟಿಯೇ ಜಾರಿ ತುಪ್ಪಕ್ಕೆ ಬಿದ್ದಂತೆ ತಾನೇ ತಾನಾಗಿ ಅಂಥ ಒಂದು ಒಳ್ಳೆಯ ಸನ್ನಿವೇಶ ನಿಮಗಾಗಿ ಸೃಷ್ಟಿಯಾಗುತ್ತೆ. ಹಾಗಾಗಿ ಹಿಂದೆ ಮಾಡಿರುವಂಥ ಪ್ರಯತ್ನಕ್ಕೆ ಈ ದಿನ ಫಲ ಇದೆ. ಹಾಗಾಗಿ ಈ ದಿನ ಮಾಡಿರುವಂಥ ಪ್ರಯತ್ನಕ್ಕೆ ಮುಂದೆ ಒಳ್ಳೆಯ ಫಲ ಇರುತ್ತೆ. ಆ ಒಂದು ಲೆಕ್ಕಾಚಾರದಲ್ಲೇ ನೀವು ಮುಂದುವರೆದ್ರೆ ಭವಿಷ್ಯ ಉಜ್ವಲವಾಗುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರಿಂದ ನಿಮಗೆ ಸ್ವಲ್ಪ ಒತ್ತಡ ಬರಬಹುದು. ಈ ಕೆಲಸ ಆಗಲಿ, ಈ ವಸ್ತು ಮನೆಗೆ ಬರಲಿ ಇತ್ಯಾದಿ ಬೇಡಿಕೆಗಳು ಕುಟುಂಬಸ್ಥರಿಂದ ಇರುವಂಥದ್ದಿದೆ. ಆದರೆ ಅದನ್ನು ಸ್ವಲ್ಪ ವಿವೇಚನೆಯಿಂದ ನೀವು ಗಮನದಲ್ಲಿಟ್ಕೊಳ್ಬೇಕು. ಅದಕ್ಕೂ ಆದ್ಯತೆಯನ್ನು ಕೊಡಬೇಕು. ಆದರೆ ನಿಮ್ಮ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದುವರಿರಿ. ಇನ್ನು ಈ ದಿನದಲ್ಲಿ ಹೊಸ ಸಾಲಗಳನ್ನು ಮಾಡುವಂಥದ್ದು ಅಥವಾ ಹೊಸ ವ್ಯವಹಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರ, ಹಣವನ್ನು ತರುವಂಥ ವಿಚಾರ ಇತ್ಯಾದಿಗಳ ಬಗ್ಗೆ ಚರ್ಚೆಗಳಾಗುವಂಥ ಸಾಧ್ಯತೆ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮಗೆ ಅನುಕೂಲಕರವಾದಂಥ ಗ್ರಹ ಸ್ಥಾನಗಳಿಂದ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಏಕೆಂದರೆ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಸಾಧಿಸ್ತೀರಿ. ಹಾಗೆ ನೌಕರ ವರ್ಗದವರಿಗೆ ಅನಿರೀಕ್ಷಿತ ವರ್ಗಾವಣೆ ಆಗಬಹುದು ಅಥವಾ ಜವಾಬ್ದಾರಿಗಳ ಬದಲಾವಣೆ ಆಗ್ಬೋದು. ಒಟ್ಟಾರೆ ಈ ದಿನ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗುವಂಥದ್ದಿದೆ ನಿಮ್ಮ ಉದ್ಯೋಗದಲ್ಲಿ. ಇನ್ನು ವ್ಯಾಪಾರಸ್ಥರಿಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂಥ ದಿನ. ಆದರೆ ತುಂಬ ತಾಳ್ಮೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ನಿಮ್ಮ ಸಾಧನೆಯನ್ನು, ನಿಮ್ಮ ಪ್ರಗತಿಯನ್ನು ಬೇರೆಯವರ ಜೊತೆ ಹೋಲಿಸ್ಕೊಳ್ಬೇಡಿ. ಅದೇ ರೀತಿ ಮನೆಯಲ್ಲಿರುವಂಥವರಾಗಲಿ, ಮಕ್ಕಳ ಬಗ್ಗೆ ಆಗಲಿ ಬೇರೆಯವರೊಂದಿಗೆ ಹೋಲಿಕೆ ಬೇಡ. ಏಕೆಂದರೆ ಈ ದಿನ ಅಂಥ ಹೋಲಿಕೆ ಮಾಡೇ ನೀವು ಒಂದು ಸಾರಾಂಶಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ. ಅದು ತಪ್ಪು ಮಾರ್ಗ. ಅದನ್ನು ಅನುಸರಣೆ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡ ಉಂಟಾಗುವಂಥ ಸಂದರ್ಭ ಇದೆ. ಕೆಲಸವನ್ನೇನೋ ಮಾಡ್ತೀರಿ, ಮನಸ್ಸಿಚ್ಛೆ ಇದೆ, ವಿಲ್ ಪವರ್ ಇದೆ. ಆದರೆ ಆ ಕೆಲಸದ ಪ್ರಗತಿಯ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಒತ್ತಡ ಇರುತ್ತೆ. ಆರಂಭ ಚೆನ್ನಾಗಿದೆ, ಅಂತ್ಯ ಚೆನ್ನಾಗಿದೆ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಎಡವಟ್ಟಾಗುವಂಥದ್ದಿರುತ್ತೆ. ಇನ್ನು ಈ ದಿನದಲ್ಲಿ ಒಂದು ವಿಚಾರದಲ್ಲಿ ಹೆಚ್ಚು ಚಿಂತೆ ಮಾಡಿ ಆರೋಗ್ಯ ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ನೀವು ಎಷ್ಟೇ ಚಿಂತೆ ಮಾಡಿ, ಎಷ್ಟೇ ಪ್ರಯತ್ನ ಮಾಡಿ, ಯಾವುದೇ ಸ್ಟ್ರಾಟಜಿಯನ್ನು ಉಪಯೋಗಿಸಿ ಈ ದಿನದ ಕೆಲಸ ಕಾರ್ಯಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಸ್ವಲ್ಪ ಈ ಯೋಚನೆ ಮಾಡುವಂಥದ್ದನ್ನು ಕಡಿಮೆ ಮಾಡಿ. ಇನ್ನು ಈ ದಿನ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿರಾಶಾದಾಯಕವಾದಂಥ ಒಂದು ವಾತಾವರಣ ಇರುತ್ತೆ. ಎಲ್ಲೂ ಕೂಡ ಒಂದು ಲವಲವಿಕೆ, ಸಂತೋಷ ಅನ್ನುವಂಥದ್ದಿಲ್ಲ. ಏನೋ ಮಾಡಬೇಕಲ್ಲ, ಕೆಲಸ ಮಾಡಬೇಕಾಗತ್ತೆ. ಹಾಗೆ ಏನೋ ಒಂದನ್ನು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ತಿನ್ನಬೇಕಲ್ಲ, ಅದನ್ನು ತಿನ್ನಬೇಕಾಗತ್ತೆ. ಅಂಥ ಒಂದು ನಿರ್ಲಿಪ್ತತೆಯ ಭಾವ ಈ ಸಂದರ್ಭದಲ್ಲಿ ಇರುತ್ತೆ. ಹಾಗೆ ಈ ದಿನ ಜೀವನವೇ ಒಂದು ರೀತಿಯಲ್ಲಿ ಅನುಕೂಲವನ್ನು ತಂದಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಕೂಡ ಆಗುತ್ತೆ. ಆದರೆ ಎಷ್ಟೋ ವೇಳೆ ನಿಮಗೆ ನಿಮ್ಮ ಜೀವನ ಒಳ್ಳೆಯ ಪಾಠವನ್ನು ಕಲಿಸಿದೆ. ಯಾರ ಜೊತೆ ಹೇಗಿರಬೇಕು ಅನ್ನುವಂಥ ಒಂದು ಸ್ವಭಾವವನ್ನು ಕಲಿಸ್ಕೊಟ್ಟಿದೆ. ಅದನ್ನು ಈ ದಿನ ಸ್ವಲ್ಪ ಅಳವಡಿಸ್ಕೊಳ್ಬೇಕು. ಅದರಲ್ಲೂ ಹಿರಿಯ ಅಧಿಕಾರಿಗಳ ಜೊತೆ, ರಾಜಕಾರಣಿಗಳ ಜೊತೆ, ಮನೆಯಲ್ಲಿ ತಂದೆ ತಾಯಿಯಂದ್ರಿದ್ರೆ ಅವರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಾತಿನ ಮೇಲೆ ಈ ದಿನ ಸಂಪೂರ್ಣವಾಗಿ ನಿಗಾ ಇರಲಿ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ, ಅನುಕೂಲ ಇಲ್ಲ. ಹಾಗಾಗಿ ಮಾತಿಗೆ ಮಾತು ಬೆಳೆದು ಅಲ್ಲೇ ಒಂದು ಜಗಳ, ಕದನ, ರಂಪಾಟ ಪ್ರಾರಂಭ ಆಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ನೈತಿಕ ಮೌಲ್ಯಕ್ಕೆ ವಿರುದ್ಧವಾಗಿ ಏನನ್ನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿ ನಿಮಗೆ ಈ ದಿನ ಸುಖ ಸಿಗ್ಬೋದು, ಆದರೆ
ನಾಳೆ ಅದನ್ನು ಪಶ್ಚಾತ್ತಾಪ ಪಡ್ತೀರಿ. ನಾಳೆ ನಿಮ್ಮ ಗೌರವ ಹೋದಾಗ ಅದನ್ನು ರಿಪೇರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರೆಗೂ ಕೂಡ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ ಕೈ ಮೀರುವಂಥ ಸಾಧ್ಯತೆ ಇದೆ. ಔಟ್ ಆಫ್ ಕಂಟ್ರೋಲ್ ಅದು. ಹಾಗಾಗಿ ನೀವು ಎಷ್ಟೇ ನಿಯಂತ್ರಣ ಮಾಡಬೇಕು, ಎಷ್ಟೇ ಅದನ್ನು ನೀವು ಸುಧಾರಣೆ ಮಾಡಬೇಕು ಅಂತ ಹೊರಟರೂ ಕೂಡ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ. ಈ ದಿನ ಮನಸ್ಸು ಕೂಡ ಅಷ್ಟಕ್ಕಷ್ಟೇ ಚಂಚಲವಾಗಿರುತ್ತೆ. ಹಾಗೆ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೂ ಕೂಡ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಒಂದು ಕೆಲಸ ಆರಂಭ ಮಾಡಿ ಅದನ್ನು ಮಧ್ಯದಲ್ಲೇ ಬಿಟ್ಟು ಮತ್ತೊಂದು ಕೆಲಸವನ್ನು ಆರಂಭ ಮಾಡುವಂಥ ಸಂದರ್ಭಗಳು ಕೂಡ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ಫಲಿತಾಂಶ ಏನೋ ಸಿಕ್ಕತ್ತೆ. ಆದರೆ ನೀವು ಮುಂದಿನ ಓದು, ವ್ಯಾಸಂಗ ಇದರ ಕಡೆ ಸ್ವಲ್ಪ ಗಮನ ಕೊಟ್ಟು ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳಬೇಕು. ಒಳ್ಳೆಯ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನು ಕನ್ವಿನ್ಸ್ ಮಾಡಬೇಕು. ನಿಮ್ಮ ತಂದೆ ತಾಯಿಯಂದ್ರನ್ನೂ ಕನ್ವಿನ್ಸ್ ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ ಮನಸ್ಸನ್ನು ಕೂಡ ಈ ದಿನ ನೀವು ಕನ್ವಿನ್ಸ್ ಮಾಡೇ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಅಂಥ ಒಂದು ವಿಚಿತ್ರ ಪರಿಸ್ಥಿತಿ ಈ ದಿನ ನಿಮಗೆ ಎದುರಾಗಬಹುದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ, ವಿವೇಚನೆಯಿಂದ ತೀರ್ಮಾನಕ್ಕೆ ಒಳಗಾಗಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸ್ವಲ್ಪ ಪಿತ್ತದ ಅಧಿಕ ಆಗುವಂಥದ್ದು, ಅಂದರೆ ಆರೋಗ್ಯದಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಯಗಳಾಗುತ್ತೆ. ಈ ಪಿತ್ತ ಸಮಸ್ಯೆಯಿಂದ ದೇಹ ಪೀಡೆ ಉಂಟಾಗುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ತಲೆನೋವು ಇರ್ಬೋದು, ಅಥವಾ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು, ಈ ಗಿಡ್ಡಿನೆಸ್ ಬರ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಆರೋಗ್ಯ ನೋಡ್ಕೊಳ್ಳಿ. ಇನ್ನು ಸ್ತ್ರೀ ಸಂಬಂಧ ವಿಚಾರದಲ್ಲಿ ಮನಸ್ತಾಪ ಬಂದಿತ್ತು ಜೋಕೆ. ಯಾಕೆಂದರೆ ಈ ದಿನ ಕೆಲವರನ್ನು ನೀವು ಅತಿಯಾಗಿ ನಂಬುವಂಥದ್ದಾಗಲಿ, ಅಥವಾ ಈ ವ್ಯವಹಾರದ ಸಂದರ್ಭದಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನು ಗಾಳಿಗೆ ತೋರುವಂಥ ಸಂದರ್ಭದಲ್ಲಾಗಲಿ ನಿಮಗೆ ಹಿನ್ನಡೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಹಾಗೆ ಈ ದಿನ ನಿಮ್ಮ ಒಂದು ಭಾಗ್ಯೋದಯಕ್ಕೆ, ವ್ಯಾಪಾರ ವ್ಯವಹಾರಗಳ ಪ್ರಗತಿಗಾಗಿ ಒಂದು ಹೊಸ ಸ್ಟ್ರಾಟಜಿಯನ್ನು ಹುಡುಕುವಂಥ ಒಂದು ಪ್ರಯತ್ನ ಮಾಡಿ. ನಿಮಗೆ ದಾರಿ ಈ ದಿನ ಗೊತ್ತಾಗುತ್ತೆ, ಮುಂದೆ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪ್ರಮುಖವಾಗಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮಗಿರುವಂಥ ಶ್ರದ್ಧೆ ನಿಮಗೆ ಒಳ್ಳೆಯ ಹೆಸರನ್ನೇ ತರುತ್ತೆ. ಅದರಲ್ಲೂ ಈ ದಿನ ಮಾನಸಿಕವಾಗಿ ಏನಾದರೂ ಕುಗ್ಗಿದ್ರೆ, ಮಾನಸಿಕ ಕ್ಷೋಭೆಗೆ ಒಳಗಾಗಿದ್ದರೆ, ಯಾವುದೇ ರೀತಿಯ ಭಯ, ಹೆದರಿಕೆ, ಅಂಜಿಕೆ ಅನ್ನುವಂಥದ್ದು ಮನಸ್ಸಿನಲ್ಲಿದ್ದರೆ ಅದು ಈ ದಿನ ನಿವಾರಣೆಯಾಗುತ್ತೆ. ಆ ಒಂದು ಸನ್ನಿವೇಶದ ಸಂಪೂರ್ಣವಾದಂಥ ನಿಯಂತ್ರಣ ನಿಮ್ಮ ಕೈಗೆ ಬರುತ್ತೆ. ಆ ಒಂದು ವಿಚಾರದಲ್ಲಿ, ಆ ಸಬ್ಜೆಕ್ಟಲ್ಲಿ ಈ ದಿನ ನೀವು ತುಂಬ ಕಮ್ಯಾಂಡಬಲ್ ಆಗಿರ್ತೀರಿ. ಹಾಗಾಗಿ ಆತ್ಮಸ್ಥೈರ್ಯದಿಂದ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಸ್ಥಾನಮಾನ ಏನಿದೆ, ಸಮಾಜದಲ್ಲಿ ನೀವು ಗಳಿಸ್ಕೊಂಡಿರುವಂಥ ಒಂದು ಪೊಸಿಷನ್ ಏನಿದೆ, ಅದರ ಆಧಾರದಲ್ಲಿ ಈ ದಿನ ಕೆಲಸಗಳು ಮುಂದುವರಿಯುತ್ತೆ. ಏಕೆಂದರೆ ನಿಮ್ಮ ಫೇಸ್ ವ್ಯಾಲ್ಯೂ ಈ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಹೆಸರನ್ನು ಕೇಳಿದ್ರೆ ಕೆಲಸಗಳಾಗುತ್ತೆ. ನಿಮ್ಮ ಉಪಸ್ಥಿತಿ ಇದ್ದರೆ ಕೆಲಸಗಳು ಬೇಗ ಬೇಗ ಆಗಿ ಆ ದಿನವೇ ನಿಮಗೆ ಫಲಿತಾಂಶ ಕೂಡ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಮೇಲೆ ಫಲಿತಾಂಶ ಇರೋವಂಥದ್ದು. ಇನ್ನು ಈ ದಿನ ಈ ಆತಂಕ ದೂರ ಆಗಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಿರಾಳತೆ ಉಂಟಾಗುತ್ತೆ. ಇದ್ದಂಥ ಸಮಸ್ಯೆ ಬಗೆಹರಿಯುತ್ತೆ. ತುಂಬ ಪ್ರಯತ್ನ ಪಟ್ಟಿದ್ದೀರಿ, ಆದರೆ ಈ ದಿನ ನೋಡಿ ಬಹಳ ವಿಶೇಷವಾಗಿ ನಿಮಗೆ ನಿಮ್ಮ ಮನಸ್ಸಿನ ಆಧಾರದಂತೆ, ಮನಸ್ಸಿನ ನಿರ್ಧಾರದಂತೆ ಕೆಲಸಗಳು ನಿಮ್ಮ ಪರವಾದ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ದಿನ ನೀವು ದೇವತಾ ದರ್ಶನ ಮಾಡುವಂಥದ್ದು, ಇನ್ನು ಧಾರ್ಮಿಕ ಆಚರಣೆಗಳಲ್ಲಾಗಲಿ, ದಾನ ಧರ್ಮದ ವಿಚಾರದಲ್ಲಾಗಲಿ ನಿಮಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೀವು ಭಗವಂತನ ದರ್ಶನಕ್ಕಾಗಿ ಒಂದು ಸಣ್ಣ ಮಟ್ಟದ ಪ್ರಯಾಣ, ಪ್ರವಾಸ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಯೋಗ ಚೆನ್ನಾಗಿದೆ, ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ನೀವು
ನಿಮ್ಮ ಕೆಲಸಗಳನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಬೇಕು, ವ್ಯಾಪಾರ ವ್ಯವಹಾರಗಳ ವಿಸ್ತರಣೆ ಆಗಬೇಕು ಅನ್ನುವಂಥ ಒಂದು ಸಿದ್ಧತೆಯಲ್ಲಿರ್ತೀರಿ. ಹಾಗಾಗಿ ನೀವು ಯಾವುದೇ ಸಿದ್ಧತೆ ಮಾಡಿಕೊಳ್ಳಿ, ಯಾವುದೇ ಪೂರ್ವ ಸಿದ್ಧತೆ ಇದ್ದರೂ ಕೂಡ ನಿಮಗೆ ತುಂಬ ಸಕ್ಸಸ್ ಇದೆ. ಇನ್ನು ಈ ದಿನ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇರಿ, ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪ್ರಯತ್ನಪೂರ್ವಕವಾಗಿ ಕೆಲಸಗಳನ್ನು ಮಾಡುವಂಥ ದಿನ. ಅಂದರೆ ಈ ಸರಳವಾಗಿ ಯಶಸ್ವಿಯಾಗಿ ಕೆಲಸಗಳಾಗಲ್ಲ, ಸ್ವಲ್ಪ ಪ್ರಯತ್ನಪಟ್ಟೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಒಂದು ಕೆಲಸ ಮಾಡಲಿಕ್ಕೂ ಕೂಡ ನೀವು ಚರ್ಚೆಯನ್ನು ಮಾಡಿ ಅವರೊಂದಿಗೆ ಕಾನೂನಿನ ಹೋರಾಟವನ್ನು ಮಾಡೇ ಕೆಲಸಗಳನ್ನು ಮಾಡಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ನಿಮ್ಮ ಮಾತಿನಲ್ಲಾಗಲಿ ಅಥವಾ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಾಗಲಿ ನಿಮಗೂ ಆತ್ಮವಿಶ್ವಾಸ ಇಲ್ಲ, ಜೊತೆಗೆ ಸಂಬಂಧಪಟ್ಟವರಿಗೂ ಕೂಡ ಆ ಮಾತಿನಲ್ಲಿ ಒಂದು ವಿಶೇಷತೆ ಕಾಣಿಸಲ್ಲ. ಹಾಗಾಗಿ ಈ ದಿನದ ಮಾತು ವ್ಯರ್ಥವಾಗುತ್ತೆ. ಸ್ವಲ್ಪ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ವೃತ್ತಿರಂಗದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಆದರೆ ಮೂರನೆಯವರ ಬಗ್ಗೆ ನೀವು ಹೆಚ್ಚು ಮಾತಾಡೋದ್ರಿಂದ ಅಂಥ ಒಂದು ಅವಕಾಶವನ್ನು ಈ ದಿನ ಕಳ್ಕೊಳ್ತೀರಿ. ಬರುವಂಥ ಅವಕಾಶ ಅದೃಷ್ಟ ಒಮ್ಮೆ ಮಾತ್ರ ಬರುವಂಥದ್ದು, ಅದನ್ನು ಈ ದಿನ ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮೂರನೆಯವರ ವಿಚಾರಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ಮಾತುಕತೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಆದರೆ ಅದನ್ನು ಸಕಾಲಕ್ಕೆ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂಥ ಒಂದು ವಿವೇಚನೆ ನಿಮ್ಮ ಕೈಯಲ್ಲಿರಬೇಕಾಗತ್ತೆ. ಹಾಗಾಗಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ಕಾರ್ಯಸಾಧನೆ ಆಗುತ್ತೆ. ಇನ್ನು ಈ ದಿನ ಮನಸ್ಸಿಗೆ ಖುಷಿ ತರುವಂತಹ, ಸಂತೋಷ ತರುವಂಥ ವಿಚಾರಗಳನ್ನು ಕೂಡ ಈ ದಿನ ಕೇಳ್ತೀರಿ. ಮನೆಯಲ್ಲಿ ಕುಟುಂಬಸ್ಥರ ಜೊತೆಯಲ್ಲಿ, ತಂದೆ ತಾಯಿ ಅಂದ್ರಿದ್ದೆ ಅವರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸಮಯ ಕಳೆಯುವಂಥ ಒಂದು ಪ್ರಯತ್ನ ಮಾಡಿ. ಅವರ ಬೇಕು ಬೇಡಗಳ ಬಗ್ಗೆ ಗಮನ ಇಟ್ಕೊಳ್ಳಿ. ಈ ದಿನ ವಿಶೇಷವಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ, ಈ ದಿನ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡುವಂಥದ್ದು, ಅವರ ಒಳಿತಿಗಾಗಿ ಈ ದಿನ ನೀವು ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮನ್ನು ಯಾರು ಆಶ್ರಯಿಸಿದ್ದಾರೆ, ನಿಮ್ಮನ್ನು ಯಾರು ನಂಬಿದ್ದಾರೆ, ಅವರ ಬಗ್ಗೆ ಈ ದಿನ ನಿಮಗೆ ವಿಶೇಷ ಕಾಳಜಿ ಇದೆ. ಅವರಿಗಾಗಿ ಏನು ಮಾಡಲಿಕ್ಕೂ ಕೂಡ ಈ ದಿನ ಹಿಂದೆ ಮುಂದೆ ನೋಡಲ್ಲ. ಒಳ್ಳೆಯ ನಿರ್ಧಾರ ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಶ್ರೀರಾಮಚಂದ್ರನ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾದಂಥ ದಿನ. ಮುನ್ನಡೆ ಚೆನ್ನಾಗಿದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ನಿಮ್ಮ ಪರವಾದಂಥ ಫಲಿತಾಂಶ ಇದೆ, ಕಾರ್ಯಸಿದ್ಧಿ ಇದೆ, ಮನಸ್ಸಿಗೆ ಸಮಾಧಾನ ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಕಾನೂನಿನ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನು ಶಾಶ್ವತವಾಗಿ ಪರಿಹಾರ ಮಾಡಬೇಕು, ಕಾನೂನಿನನ್ವಯವೇ ಮುಂದುವರಿಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಹಾಗೆ ಈ ದಿನ ಕ್ರೀಡಾಪಟುಗಳಿಗೆ ಸ್ಪರ್ಧೆಯಲ್ಲಿ ಮುನ್ನಡೆ ಇದೆ. ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಯಾವುದೇ ರೀತಿಯ ಮಾತುಕತೆಯಲ್ಲಿ ಭಾಗವಹಿಸಿ, ಅಲ್ಲಿ ಸಕ್ಸಸ್ ಇದೆ. ಇನ್ನು ದಾಂಪತ್ಯದಲ್ಲಿ ಸಾಮರಸ್ಯವನ್ನು ತರುವಂಥ ಕೆಲವೊಂದು ಸನ್ನಿವೇಶಗಳು ಕೂಡ ನಡೆಯುವಂಥದ್ದು ಇದೆ. ಇದು ಮನಸ್ಸಿಗೆ ಸಮಾಧಾನ, ಸಂತೋಷವನ್ನು ತರುತ್ತೆ. ಇನ್ನು ಕಾರ್ಯ ಸಾಧನೆಗೆ ಕೆಲವೊಂದು ಪ್ರಕರಣಗಳು ಅಡ್ಡಿಯಾಗಿತ್ತು, ಕೆಲವೊಂದು ಸನ್ನಿವೇಶಗಳು ತೊಂದರೆಯನ್ನು ತರ್ತಾ ಇತ್ತು, ಅದು ಈ ದಿನ ನಿವಾರಣೆಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ದಾರಿ ಸುಗಮವಾಗುತ್ತೆ, ಗುರಿಯನ್ನು ತಲುಪಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಮಾನಸಿಕ ವಿಚಾರದಲ್ಲೂ ಕೂಡ ಈ ದಿನ ಕೆಲವೊಂದು ಕೆಲಸಗಳಿಗೆ ನೀವೇ ಹೊಣೆಗಾರರಾಗಬೇಕಾಗತ್ತೆ. ಹಾಗಾಗಿ ಆ ಹೊಣೆಯನ್ನು ನೀವೇ ಹೊರಬೇಕು. ಎಲ್ಲಿ ನಿಮಗೆ ಸಕ್ಸಸ್ ಇದೆ, ಎಲ್ಲಿ ನಿಮಗೆ ಫೇಲ್ಯೂರ್ ಇದೆ ಅಂಥದ್ದನ್ನು ಈ ದಿನ ಸ್ವಲ್ಪ ಆಮೂಲಾಗ್ರವಾಗಿ ನೀವು ತುಲನೆ ಮಾಡಬೇಕಾಗತ್ತೆ. ಅಲ್ಲಿ ಅದರ ಸಾಧಕ ಬಾಧಕಗಳನ್ನು ನೀವು ನೋಡಿಕೊಂಡು ಮುಂದುವರಿಯುವಂಥ ಒಂದು ಜಾಣತನ ತೋರಿಸಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ವಾಹನದಿಂದ ಅನುಕೂಲ ಇದೆ, ಪ್ರಯಾಣದಿಂದ ಅನುಕೂಲ ಇದೆ.
ಹಾಗಾಗಿ ಮಾಡುವಂತಹ ಪ್ರಯಾಣ ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ಅನುಕೂಲಕರವಾದಂತಹ ವಾತಾವರಣ ಮನೆಯಲ್ಲೂ ಇರೋದ್ರಿಂದ ಮನೆಯವರ ಬೆಂಬಲವನ್ನು ಪಡ್ಕೊಳ್ತೀರಿ. ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗಷ್ಟೇ ಒಳ್ಳೆಯ ಫಲ ಅಲ್ಲ, ನಿಮ್ಮ ನೆರೆ ಹೊರೆಯವರಿಗೂ ಕೂಡ ಈ ಒಂದು ಕೆಲಸದಿಂದ ಅನುಕೂಲ ಉಂಟಾಗುತ್ತೆ. ಒಟ್ಟಾರೆ ಈ ದಿನ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ವಿಶೇಷವಾಗಿ ಕಂಡುಬರುತ್ತೆ. ಆದರೆ ಸ್ವಲ್ಪ ದಾನ ಧರ್ಮಾದಿ ವಿಚಾರದಲ್ಲೂ ಕೂಡ ಈ ದಿನ ನೀವು ಮಾದರಿಯಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಪರಮೇಶ್ವರರನ್ನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಹಠಾತ್ತಾಗಿ ಕೆಲವೊಂದು ಬೆಳವಣಿಗೆಗಳು ಆಗುತ್ತೆ. ನೀವು ನಿರೀಕ್ಷಣೆ ಮಾಡಿಲ್ಲ, ನೀವು ಅಂದುಕೊಂಡಿಲ್ಲ, ನಿಮ್ಮ ಗಮನಕ್ಕೂ ಬಂದಿಲ್ಲ ಅಂಥ ಒಂದು ಬದಲಾವಣೆಗಳು ಆಗುವಂಥದ್ದು ಇದೆ. ಇದನ್ನು ಈ ದಿನ ನಿಮಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ತಾಳ್ಮೆಯನ್ನು ಕಳ್ಕೊಳ್ತೀರಿ. ಮಾತಿನಲ್ಲಿ ಈ ದಿನ ನಿಮ್ಮ ಒಂದು ಫ್ರಸ್ಟ್ರೇಷನನ್ನು ಹೊರಹಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಕೆಲವರ ಬಗ್ಗೆ ತೀವ್ರವಾದ ಅಸಮಾಧಾನ ಇರುತ್ತೆ, ತೀವ್ರವಾದ ಪ್ರತಿರೋಧ ಇರುತ್ತೆ. ಈ ಒಂದು ಸಂದರ್ಭದಲ್ಲೇ ನಿಮಗೆ ಕೋಪ ತಾಪಗಳು ಹೆಚ್ಚಾಗುವಂಥದ್ದು, ಜೊತೆಗೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಇದು ಒಂದು ಅಡ್ಡ ಪರಿಣಾಮವನ್ನು ಬೀರುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನೀವು ಎಷ್ಟೇ ಹೋರಾಟ ಮಾಡಿ, ಎಷ್ಟೇ ಜಗಳ ಮಾಡಿ, ನಿಮ್ಮ ಏರು ಧ್ವನಿಯಲ್ಲಿ ಮಾತಾಡಿ ಆದರೂ ಸಮಸ್ಯೆ ಈ ದಿನ ಪರಿಹಾರ ಆಗಲ್ಲ. ಹಾಗಾಗಿ ಸ್ವಲ್ಪ ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ. ಇನ್ನು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲೇ ಅಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವಂಥದ್ದು ಇನ್ನೂ ಉತ್ತಮ. ಇನ್ನು ಈ ದಿನ ವ್ಯವಹಾರದಲ್ಲಿ ನಿಮ್ಮ ಪಾಲುದಾರರ ವರ್ತನೆ ಕೂಡ ನಿಮಗೆ ಅಷ್ಟಕ್ಕಷ್ಟೇ. ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಸ್ವಲ್ಪ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಬೇಕು, ನಿರ್ವಹಣಾ ಕೌಶಲ್ಯ ಬೇಕು. ಏಕೆಂದರೆ ಆ ಒಂದು ಸನ್ನಿವೇಶವನ್ನು ತಹಬಂದಿಗೆ ತೆಗೆದುಕೊಳ್ಬೇಕು, ಕೆಲವರನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಅಥವಾ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಈ ಪ್ರೆಸೆನ್ಸ್ ಆಫ್ ಮೈಂಡ್ ನಿಮಗೆ ಬೇಕಾಗುತ್ತೆ. ಅದನ್ನು ಈ ದಿನ ಕಲಿಯುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಮೊದಲು ಕಲಿಕೆ, ನಂತರ ಅದರ ಬಳಕೆ, ಅದಾಗಬೇಕು ಈ ದಿನ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಅವಕಾಶಗಳಿದೆ. ಆದರೆ ನಿಮ್ಮ ಸ್ನೇಹಿತರು ನಿಮ್ಮನ್ನು ಕೆಟ್ಟ ದಾರಿಗೆ ಸೆಳೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ನಿರಂತರವಾಗಿದೆ. ಸ್ವಲ್ಪ ಎಚ್ಚರಿಕೆ ಸ್ನೇಹಿತರ ಆಯ್ಕೆಯ ಬಗ್ಗೆ. ಇನ್ನು ಈ ದಿನ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಗಿಸ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅನುಕೂಲವಾಗಿರುವಂಥ ದಿನ. ನಿಮ್ಮ ಕೆಲಸದಲ್ಲಿ, ಕಾರ್ಯದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಈ ದಿನ ನಿಮ್ಮಂತೆಯೇ ತೀರ್ಮಾನಗಳು ಆಗುತ್ತೆ. ನೀವು ಏನು ಅಂದುಕೊಳ್ತೀರೋ ಆ ಕೆಲಸವನ್ನು ಮಾಡಿಬಿಡ್ತೀರಿ. ಹಾಗಾಗಿ ಈ ದಿನ ನಿಮ್ಮ ದಿನ. ಇನ್ನು ಅನುಕೂಲಕರವಾಗಿರುವಂಥ ಗ್ರಹ ಸ್ಥಾನಗಳು ನಿಮ್ಮ ಪರವಾಗಿದೆ. ನಿಮ್ಮ ಒಂದು ಬಯಕೆಯನ್ನು, ನಿಮ್ಮ ಪ್ರಯತ್ನವನ್ನು ಈ ದಿನ 100ಕ್ಕೆ 100ರಷ್ಟು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತೀರಿ. ಇನ್ನು ಈ ದಿನ ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ದಿನ ನೀವು ಕಾನೂನುಬದ್ಧವಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇದು ನಿಮಗೆ ಪ್ರಿಯಾರಿಟಿ. ಹಾಗಾಗಿ ಕೆಲಸ ಒಂದು ದಿನ ಲೇಟಾದರೂ ಪರವಾಗಿಲ್ಲ, ಆದರೆ ಕಾನೂನನ್ನು ಮೀರಬಾರ್ದು, ಕಾನೂನಿನ ಚೌಕಟ್ಟಿನೊಳಗೆ ಈ ಪ್ರಯತ್ನಗಳಿರಬೇಕು ಅನ್ನುವಂಥ ಒಂದು ಅಭಿಲಾಷೆ ತಮ್ಮದು. ಏಕೆಂದರೆ ಈ ದಿನ ನೀವು ಕೈಗೊಳ್ಳುವಂಥ ತೀರ್ಮಾನ ಈ ತಾತ್ಕಾಲಿಕವಾಗಿರುವಂಥದ್ದಲ್ಲ. ಇವತ್ತಲ್ಲ ನಾಳೆಗೆ ಯಾವ ಅನುಕೂಲ ಇದೆ, ಯಾವ ಫಲಿತಾಂಶ ಬರುತ್ತೆ, ಯಾರಿಗೆ ಅದರ ಫಲ ಹೋಗುತ್ತೆ, ಈ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಲೆಕ್ಕಾಚಾರ ಮಾಡ್ತೀರಿ. ಒಂದು ಥಾಟ್ ಇದೆ, ವಿಷನ್ ಇದೆ. ಇದು ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಇನ್ನು ಈ ದಿನ ಕೆಲವೊಂದು ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹೂಡಿಕೆ ಅನ್ನುವಂಥದ್ದು ಏನಾದರೂ ಬಂದರೆ ಈ ದಿನ ಇನ್ವೆಸ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಬಂಧುಗಳ, ನಿಮ್ಮ ಸ್ನೇಹಿತರ ಕೆಲವೊಂದು ಬೇಡಿಕೆಗಳಿದೆ. ನಿಮ್ಮನ್ನು ಆಶ್ರಯಿಸಿ ನಿಮ್ಮ ಮೇಲೆ ಭರವಸೆ ಇಟ್ಟು ಕೆಲವೊಂದು ಪ್ರಸ್ತಾವನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ
ನಿಮ್ಮ ಚೌಕಟ್ಟಿನೊಳಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಕನ್ಸಿಡರ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಬೇರೆಯವರ ಜೊತೆ ವರ್ತಿಸುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಜಾಗೃತೆಯಿಂದ ಇರಿ, ತುಂಬ ತಾಳ್ಮೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಸಂಚಾರ ವೃತ್ತಿಯಲ್ಲಿರುವಂಥವ್ರಿಗೆ ಆದಾಯ ಚೆನ್ನಾಗಿದೆ. ಅಂದರೆ ಯಾರು ಓಡಾಡಿಕೊಂಡು ಪ್ರಯಾಣವನ್ನು ಮಾಡ್ತಾ ಸಂಚಾರವನ್ನು ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಧನಲಾಭ ಇದ್ದೇ ಇರುತ್ತೆ ಈ ದಿನ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಕಾಲಭೈರವೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ವಿಶೇಷ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ಹೆಚ್ಚು ತೊಂದರೆ ಪಟ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಕೆಲಸ ಸ್ವಲ್ಪ ಆರಂಭ ಆದರೂ ಸಾಕು, ತಾನೇ ತಾನಾಗಿ ಮುಂದುವರಿಯುತ್ತೆ. ಅಷ್ಟರ ಮಟ್ಟಿಗೆ ನಿಮಗೆ ಪೂರ್ವ ಸಿದ್ಧತೆ ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಇನ್ನು ಈ ದಿನ ನೀವು ಯಾವುದೇ ವ್ಯಕ್ತಿಯ ಜೊತೆ ಪಾರ್ಟ್ನರ್ ಆಗಿರಲಿ ಅಥವಾ ಪಾರ್ಟ್ನರ್ ಇಲ್ಲದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಸಂತೋಷ ಇದೆ. ಈ ದಿನ ನಿಮ್ಮ ಗಣ್ಯ ವ್ಯಕ್ತಿಗಳನ್ನು, ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮಲ್ಲಿಗೆ ನಿಮ್ಮ ಪ್ರಯತ್ನದಲ್ಲಿ ಮುನ್ನಡೆ ಇದೆ. ಇನ್ನು ಕಾರ್ಯ ಸಾಧನೆಗೆ ನಿಮ್ಮ ಹಿತಶತ್ರುಗಳ ಒಂದು ಕೈವಾಡ ಈ ಸಂದರ್ಭದಲ್ಲಿ ನಿಮಗೆ ಬಯಲಾಗುವಂಥದ್ದು ಇದೆ. ಇವತ್ತು ಗೊತ್ತಾಗುತ್ತೆ. ಹಾಗಾಗಿ ಅಂಥವರು ಯಾವ ರೀತಿಯಲ್ಲಿ ನಿಮ್ಮನ್ನು ದೂರ ಇಟ್ಟಿದ್ರು ಅಥವಾ ಕೆಲವೊಂದು ವಿಚಾರಗಳನ್ನು ನಿಮ್ಮಿಂದ ಮರೆಮಾಚಿದ್ರು ಅನ್ನುವಂಥ ಒಂದು ಸತ್ಯ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನುವಂಥ ವಿಚಾರದಲ್ಲಿ ಈ ದಿನ ಕೂಡ ನಿಮಗೆ ಒಂದು ಒಳ್ಳೆಯ ಪಾಠ ಸಿಕ್ಕುವಂಥದ್ದು. ಇನ್ನು ಈ ದಿನ ಸಮಾಜದ ಪ್ರಮುಖ ವ್ಯಕ್ತಿಗಳ ಪರಿಚಯದ ಜೊತೆಗೆ ಅವರ ಒಡನಾಟ ಕೂಡ ಈ ದಿನ ನಿಮಗೆ ಗಟ್ಟಿಯಾಗುತ್ತೆ. ಒಟ್ಟಾರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇರೋದರಿಂದ ಆ ಒಂದು ಬಿಸ್ನೆಸ್ ನನ್ನದು ಅನ್ನುವಂಥ ಒಂದು ಭಾವನೆ ನಿಮಗೆ ಬಲವಾಗಿ ಬರುತ್ತೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ದಿನ ನೀವು ಕೈಗೊಳ್ಳುವಂಥ ನಿರ್ಧಾರ ಉತ್ತಮವಾಗಿರುತ್ತೆ. ಹಾಗಾಗಿ ನಿಮ್ಮನ್ನು ಯಾರು ಆಶ್ರಯಿಸಿದ್ದಾರೆ, ನಿಮ್ಮ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ ಅಂಥವರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನ ಮಾಡಿ. ಮತ್ತು ಯಾರಿಗಾದರೂ ಯಾವತ್ತಾದರೂ ಒಂದು ಪ್ರಾಮಿಸ್ ಮಾಡಿದರೆ ಅದನ್ನು ಜ್ಞಾಪಿಸ್ಕೊಂಡು ಅದನ್ನು ಪೂರೈಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗಲಿ, ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮಗೆ ಈ ದಿನ ಶುಭ ಸುದ್ದಿ ಸಂತೋಷವನ್ನು ತರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬದಿಂದ ಆಗಲಿ, ನಿಮ್ಮ ಮಕ್ಕಳಿಂದ ಆಗಲಿ ನಿಮಗೆ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ. ಒಳ್ಳೆಯ ಸುದ್ದಿಯನ್ನು ಕೇಳಿದಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು. ಇದನ್ನು ಆಗಾಗ್ಗೆ ನೀವು ನಿರೀಕ್ಷೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಹಾಗೆ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.